ನಮಸ್ಕಾರ. ಮುಂದಿನ ಕಾರ್ಯಕ್ರಮ ನಾಳೆ ಶನಿವಾರ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ಎನ್ ಕೃಷ್ಣಪ್ರಸಾದ್ ಕಾಮತ್ ಅವರಿಂದ ಉಪನ್ಯಾಸ ಇರುತ್ತೆ. ಪರಿಸರ ಒಂದು ನೋಟ ಅನ್ನುವ ವಿಷಯದ ಬಗ್ಗೆ. ಕಳೆದ 5 ದಿವಸಗಳಿಂದ ಮಹಾಭಾರತದ ತುಂಬ ಸಾರವತ್ತಾದ ಭಾಗಗಳಲ್ಲಿ ಒಂದಾದ ಯಕ್ಷಪ್ರಶ್ನೆ ಪ್ರಕರಣದ ಮೇಲೆ ವ್ಯಾಖ್ಯಾನ ಕೇಳಿದ್ದೇವೆ. ಪ್ರತ್ಯೇಕ ನೀತಿಬೋಧಕ ಗ್ರಂಥಗಳು ಅಂತಲೇ ಕರೆಯಬಹುದಾದ 10 ಭಾಗಗಳು ಮಹಾಭಾರತದಲ್ಲಿ ಉದ್ದಕ್ಕೂ ಬಂದಿವೆ. ಸನತ್ಸುಜಾತಿಯ, ಅನುಗೀತೆ, ಹೀಗೆ 10 ಭಾಗಗಳು. ಭಗವದ್ಗೀತೆ ಅಂತ ಒಂದು ವೈಶಿಷ್ಟ್ಯಮಯವಾದ ಭಾಗ. ಬರಿಯ ಕೌರವ ಪಾಂಡವರ ಮಧ್ಯದ ಯುದ್ಧವನ್ನಷ್ಟೇ ವರ್ಣಿಸೋದು ಉದ್ದೇಶ ಆಗಿದ್ದಿದ್ದರೆ 1,00,000 ಶ್ಲೋಕಗಳು ಅವಶ್ಯಕತೆ ಬೀಳ್ತಾ ಇರಲಿಲ್ಲ. ಈ ಕೃತಿ ನಮ್ಮ ಸಾವಿರಾರು ವರ್ಷಗಳ ಇತಿಹಾಸದ ದಾಖಲೆ ಆಗಿರುವ ಹಾಗೆ ಭಾರತೀಯ ನಾಗರಿಕತೆಯ ಯಾವ ರೀತಿಯ ಪ್ರವೃತ್ತಿಗಳು ನಾಗರಿಕತೆಯನ್ನು ರೂಪಿಸಿವೆ ಮತ್ತು ಈ ಘಟನಾವಳಿಗಳಲ್ಲಿ ಅಂತರ್ಗತವಾದ ಜೀವನ ಮೌಲ್ಯಗಳು ಯಾವುವು ಅನ್ನೋದನ್ನು ಶಾಶ್ವತ ರೂಪದಲ್ಲಿ ಒಂದು ಕಡೆ ಸಂಕಲನ ಮಾಡಿ ಕೊಡಬೇಕು ಅನ್ನುವ ಉದ್ದೇಶ ವ್ಯಾಸರದಾಗಿತ್ತು. ಈ ಅಗಾಧವಾದ ಕೆಲಸ ವ್ಯಾಸರಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಆಗುವ ಸಂಭವ ಇರಲಿಲ್ಲ. ಮಹತ್ವಾದ್ ಭಾರವತ್ವಾಚ್ಯ ಅಂತೆಲ್ಲ ಹೇಳಿಕೆಗಳಿವೆ. ವಿಷಯದ ಮಹತ್ವ, ಗಾತ್ರದ ವಿಶಾಲತೆ ಎರಡೂ ಕಾರಣಗಳಿಂದ ಇದು ಮಹಾಭಾರತ ಅಂತ ಅನ್ನಿಸ್ಕೊಂಡಿದೆ. ಹೀಗೆ ಬಗೆಬಗೆಯಾಗಿ ಮಹಾಭಾರತದ ಒಳಗಡೆಯೇ ವರ್ಣನೆಗಳು ಇವೆ. ಸ್ವರೂಪದಲ್ಲಿ ಇದು ಕಾವ್ಯವೂ ಆಗಿರೋದರಿಂದ ಸಾಂಕೇತಿಕ ಅರ್ಥದ ಪ್ರಕಟೀಕರಣಕ್ಕೆ ಹೇರಳ ಪ್ರಸಂಗಗಳು, ಉಪಕಥೆಗಳು ಎಲ್ಲವೂ ಇದರಲ್ಲಿ ಸೇರಿಕೊಂಡಿವೆ. ಆರಣ್ಯಕ ಪರ್ವ ಅಥವಾ ವನಪರ್ವ, ಅದರ ಭಾಗ ಯಕ್ಷಪ್ರಶ್ನೆ. ಅದರಲ್ಲಂತೂ ಕಿರಾತಾರ್ಜುನೀಯ, ನಳೋಪಾಖ್ಯಾನ, ಸಾವಿತ್ರಿ ಆಖ್ಯಾನ, ಹೀಗೆ ಹಲವಾರು ಉಪಕಥೆಗಳ ದೊಡ್ಡ ಭಂಡಾರವೇ ಇದೆ ಆರಣ್ಯಕ ಪರ್ವ ಅಥವಾ ವನಪರ್ವದಲ್ಲಿ. ಅವುಗಳಲ್ಲಿ ಒಂದು ಈ ಯಕ್ಷಪ್ರಶ್ನ ಪ್ರಕರಣ. ಮನುಷ್ಯ ಜೀವನದ ಅತ್ಯಂತ ಮೌಲಿಕ ವಿಷಯಗಳ ಪ್ರಸ್ತಾವ ಇಲ್ಲಿ ಬಂದಿದೆ. ಈ ಜಿಜ್ಞಾಸೆ ಅಷ್ಟು ಪ್ರಶ್ನೋತ್ತರ ರೂಪದಲ್ಲಿ ಇದೆ. ನಮಗೆ ತಿಳಿದ ಹಾಗೆ ಉಪನಿಷತ್ತುಗಳು ಕೂಡ ಎಲ್ಲ ಪ್ರಶ್ನೋತ್ತರ ರೂಪದಲ್ಲೇ ಇರೋದು. ಭೃಗುರ್ವೈವ ಋಣಿಹಿ ವರುಣಂ ಪಿತರಮುಪಸಸಾರ ಅಧೀಹೆ ಭಗವೋ ಬ್ರಹ್ಮೇತಿ. ಭೃಗು ತಂದೆ ವರುಣನ ಹತ್ರ ಬಂದು ಬ್ರಹ್ಮದ ವಿಷಯ ತಿಳಿಸು ಅಂತ ಕೇಳ್ತಾನೆ. ಇತ್ಯಾದಿಯಾಗಿ ಈ ಶೈಲಿಯಲ್ಲೇ ಇಡೀ ಉಪನಿಷತ್ ಸಾಹಿತ್ಯ ಎಲ್ಲ ರಚನೆ ಆಗಿದೆ. ಅಂದರೆ ಯಾರೋ ದಡ್ರು ಹೋಗಿ ಬುದ್ಧಿವಂತರ ಹತ್ರ ಕೇಳಿದ್ರು ಅಂತ ಅರ್ಥವಲ್ಲ. ಇದು ಒಂದು ಲಿಟ್ರರಿ ಡಿವೈಸ್, ಇದೊಂದು ಸಂವಹನ ತಂತ್ರ ಅಷ್ಟೇ. ಬೋಧನೆ ಈ ರೀತಿಯಲ್ಲಿ, ಸಂವಾದ ರೀತಿಯಲ್ಲಿ ಆದರೆ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಮೊಟ್ಟ ಮೊದಲಿಗೆ ನಮಗೆ ಉಪನಿಷತ್ ಸಾಹಿತ್ಯ ತೋರಿಸಿಕೊಟ್ಟಿದೆ. ಸರಿಯಾದ ಪ್ರಶ್ನೆ ಕೇಳುವುದಕ್ಕೆ ತುಂಬ ಅರ್ಹತೆ ಬೇಕಾಗತ್ತೆ. ಇದು ಸಾಕ್ರಟೀಸ್ ಕೂಡ ತೋರಿಸಿಕೊಟ್ಟಿರುವ ಜ್ಞಾನಾನ್ವೇಷಣೆ ವಿಧಾನ ಕೂಡ ಆಗಿದೆ. ಬಹುಶಃ ಮುಂದೆಂದಾದರೂ ಡಾಕ್ಟರ್ ಕರಜಗಿ ವಿಮರ್ಶ್ ಮಾಡಿದ್ರೆ ಸಾಕ್ರಟೀಸ್ ಪ್ಲೇಟೋ ಬಗ್ಗೆ ಕೂಡ ಅವ್ರ ಬಾಯಿಂದ ಕೇಳೋಣ. ಈ ಯಕ್ಷ ಧರ್ಮರಾಯನನ್ನು ಕೇಳ್ತಾ ಹೋದದ್ದು, ಧರ್ಮರಾಯ ಉತ್ತರ ಹೇಳ್ತಾ ಹೋದದ್ದು, ಇದು ನಮಗೆ ಬೋಧನೆ ಆಗಲಿ ಅಂತ ಅಷ್ಟೇ. ಯಕ್ಷನಿಗೆ ಧರ್ಮರಾಯನಿಗೆ ಉತ್ತರಗಳಾಗಲೇ ಗೊತ್ತಿವೆ. ಹಿಂದಿನ ಮೊದಲ ಮಾಲಿಕೆಯಲ್ಲಿ ಮನುಷ್ಯತ್ವ ಅಂದರೆ ಏನು, ದೈವತ್ವ ಅಂದರೆ ಏನು ಮೊದಲಾದ ಅನೇಕ ವಿಷಯಗಳ ಪರಾಮರ್ಶನೆ ಆಗಿತ್ತು. ಈ ಸಲದ ಮಾಲಿಕೆಯಲ್ಲಿ ದಕ್ಷತೆ, ಯಶಸ್ಸು, ಸುಖ, ಶೀಲ ಈ ತತ್ವಗಳ ಪರೀಕ್ಷಣೆ ನಡೆದಿದೆ. ಸೃಷ್ಟಿ ಮತ್ತು ಪ್ರಕೃತಿ ಹೇಗೆ ಇದೆ ಮತ್ತು ಜೀವನ ಅರ್ಥವಂತವಾಗಬೇಕಾದರೆ ಯಾವ ಮಾನದಂಡಗಳನ್ನು ನಾವು ಅನುಸರಿಸಬೇಕು, ಈ ಎರಡನ್ನೂ ಯಕ್ಷ ಸಂವಾದ ನಮಗೆ ಬಹಳ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ಟಿದೆ. ಈ ಆಧಾರ ತತ್ವಗಳನ್ನು ನಿಜ ಜೀವನ ಘಟನೆಗಳ ಮತ್ತು ವಿಸ್ತಾರವಾದ
ಸ್ವಾನುಭವದ ಭಂಡಾರದ ಜೊತೆಗೆ ಅವಿಸ್ಮರಣೀಯವಾಗಿ ಡಾಕ್ಟರ್ ಗುರುರಾಜ ಕರ್ಜಿಯವರು ನಮಗೆ ವ್ಯಾಖ್ಯಾನ ಮಾಡಿದ್ದಾರೆ, ನಮ್ಮನ್ನೆಲ್ಲ ಋಣಿಗಳಾಗಿಸಿದ್ದಾರೆ. ಆರಂಭದಲ್ಲಿ ಆರೈಕೆ ಮಾಡಿದ ಹಾಗೆ ಈ ಉಪನ್ಯಾಸ ಮಾಲೆಯನ್ನು ತಮ್ಮ ಮಾತಾಪಿತೃಗಳಾದ ಶ್ರೀ ದೇವತಾ ರಾಮಯ್ಯ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಈ ಸಂಸ್ಥೆಯ ನಿರಂತರಾಭಿಮಾನಿಗಳಾದ ಶ್ರೀ ದೇವತಾ ನಾಗರಾಜ್ ಶ್ರೀಮತಿ ನಾಗರಾಜ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಆ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಕಾರ್ಯಕ್ರಮದ ನಂತರ ಪ್ರಾಯೋಜಕರು ಸಿಹಿ ವಿತರಣೆಯ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ. ಈಗ ಶ್ರೀ ದೇವತಾ ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಕಾಮನೆಗಳನ್ನು ತಿಳಿಸ್ತಾ, ರಾಮನ ಆದರ್ಶದ ಒಂದು ಅಂಶ ನಮ್ಮ ಜೀವನದಲ್ಲಿ ಎಳೆದು ಬಂದರೆ ನಮ್ಮ ಸಮಾಜ ಜೀವನ ಚೆನ್ನಾಗಿ ಆಗ್ತದೆ ಅಂತ ನಂಬಿಕೆ. ಯಾವ ಕಾಲದ ರಾಮ ಇವತ್ತಿಗೂ ನಮ್ಮಲ್ಲಿ ಸ್ಫುರಣೆ ಮಾಡ್ತಾನೆ. ಒಂದು ಕಲ್ಪನೆ, ಮೌಲ್ಯದ ಕಲ್ಪನೆ ಕೊಡುವಂಥ ರಾಮ ಮುಂದೆ ಬರ್ತದೆ. ಇವತ್ತು ಮಾತು ಹೇಳ್ತೀನಿ ಅದ್ರ ಬಗ್ಗೆ ನಾನು. ಯಾಕಂದರೆ ಅಷ್ಟು ದೊಡ್ಡ ಚೈತನ್ಯಗಳು ನಮ್ಮದಾಗಿತ್ತಲ್ಲ ಅಂತ ಹೇಳುವಂಥ ನಮ್ಮ ಹೆಮ್ಮೆಯ ಹೆಗಲು ಆಕಾಶವನ್ನು ಮುಟ್ಟಬೇಕು. ಅವರು ನಮ್ಮವರು. ಅದಕ್ಕೆ DVG ಹೇಳ್ತಾರೆ, ರಾಮ ನಡಿಗಿಟ್ಟ ನೆಲ ಭೀಮನುಸುರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ. ಇಂಥವರೆಲ್ಲ ಇರಬೇಕಾದ್ರೆ ನೀಲೆಲ್ಲಿ ಹೊರಗಾಗ್ತೀವೋ ನೀನು ಅಂತ, ಅಂಥ ಪರಂಪರೆಗೆ ಸೇರಿದವರು ನಾವು ಅಂತ ಹೇಳುವ ಹಾಗೆ. ಆದ್ದರಿಂದ ಅದನ್ನು ನೆನೆಸ್ಕೊಳ್ತಾ, ರಾಮನವಮಿ ದಿವಸ ಇವತ್ತು ಕೊನೆ ದಿವಸ ನಾವು ಯಕ್ಷ ಪ್ರಶ್ನೆಯನ್ನು ನೋಡ್ತಾ ಇರೋದು. ನನಗಿಲ್ಲಿ ಪ್ರತಿ ಸಲ ಬಂದಾಗ ಒಂಥರ ಭಾಗ್ಯ ಅನಿಸ್ಬಿಡುತ್ತೆ. ಅದು ಎಷ್ಟು ಜನ್ಮದ ಪುಣ್ಯ ಇತ್ತೋ ಗೊತ್ತಿಲ್ಲ, ಇಲ್ಲಿ ಬರುವಂಥ ಅವಕಾಶ ಸಿಗ್ತದೆ. ಇಲ್ಲಿ ಬರೋದು ಅವಕಾಶ ಸುಲಭ ಅಲ್ಲ. ಅದು ಅಷ್ಟೊಂದು ಜನ ಸಹೃದಯರು ಕೂತು ಕೇಳ್ತಾರೆ ಅಂತಂದರೆ ಹೇಳುವವನಿಗೆ ಜವಾಬ್ದಾರಿ ತುಂಬ ಹೆಚ್ಚಾಗಬೇಕಾಗ್ತದೆ. ಅಂಥ ಅವಕಾಶ ಭಗವಂತ ಕೊಟ್ಟ. ಇನ್ನೊಂದು ಸಂಕೋಚದ ಮುದ್ದೆ ಅಂದರೆ ನನ್ನ ಹೆಂಡತಿ. ಆಕೆನ ಸ್ಟೇಜ್ ಮೇಲೆ 2ನೇ ಸಲ ಕರ್ಕೊಂಬಂದಿದ್ದು ರಾಮಸ್ವಾಮಿಯವರು. ಅದು ಅಪರೂಪ. ಅದು ನಾನೇ ನೋಡಿರಲಿಲ್ಲ ಆಕೆನ ಎಷ್ಟೋ ಸಲ ಸ್ಟೇಜ್ ಮೇಲೆ, ಮದುವೆ ಆದಮೇಲೆ. ನಿನ್ನೆ ನೋಡ್ತಿದ್ದ ಹಾಗೆ ನಾವು ಆ ಪ್ರಶ್ನೆಗಳಲ್ಲಿ ನಿಜವಾದ ಆಶ್ಚರ್ಯ ಯಾವುದು ಅಂತ ನೋಡಿದಾಗ, ಪ್ರತಿದಿನ ಪ್ರತಿಕ್ಷಣ ಜನ ಸಾಯೋದನ್ನು, ಯಮಾಲಯಕ್ಕೆ ಹೋಗೋದನ್ನು ನೋಡ್ತಿದ್ರು ಕೂಡ ನಾವು ಮಾತ್ರ ಶಾಶ್ವತರಾಗೇ ಇದ್ದೀವಿ ಅನ್ನೋ ಹಾಗೆ ಜನ ಇರ್ತಾರಲ್ಲ, ಇದೇ ಆಶ್ಚರ್ಯ ಅಂತ. ನಾನು ಯಾವತ್ತೋ ಒಂದು ಆರ್ಟಿಕಲ್ ಬರೆದಿದ್ದೆ, ನಂಬಿಕೆ ಮೇಲೆ ಬದುಕಿದ್ದೀವಿ ನಾವು. ಅಲ್ಲೆಲ್ಲೋ ಕಾರ್ ನಿಲ್ಲಿಸ್ತೇನೆ, ಪಾರ್ಕಿಂಗ್ ಇದೆಯೋ ಗೊತ್ತಿಲ್ಲ. ಸ್ಕೂಟ್ರ್ ಇಡ್ತೇನೆ, ಹೆಲ್ಮೆಟ್ ಇಡಬೇಕಲ್ಲ, ಅಲ್ಲ ಬಿರ್ತಾನೆ ಹುಡುಗ, ಹೆಲ್ಮೆಟ್ ಇಡ್ಬೋದೇನಪ್ಪ, ಇಡಿ ಸಾರಿ ಹೆಲ್ಮೆಟ್ ಇಡಿ ಅಂತಾನೆ ಇಟ್ಟು ಹೋಗ್ತೀವಿ. ನೀವು ಅವನು ಯಾರು ಅಂತ ಗೊತ್ತಿಲ್ಲ, ಎಲ್ಲಿ ಅವನು ಅಂತ ಗೊತ್ತಿಲ್ಲ. ಆದರೆ ಅವ್ನು ಬರೋ ತನಕ ಇರ್ತಾನೆ ಅಂತ ನಂಬಿದ್ದೀರಿ. ಅವನ ಹೆಸರು ಗೊತ್ತಿಲ್ಲ ನಿಮಗೆ, ಅವನು ಇರ್ತಾನೆ ಅಂತ ನಂಬಿಕೆ ಮೇಲೆ ಹೋಗಿದ್ದೀವಿ ನಾವು ಅಲ್ವಾ. ಹಾಗೆ ನಾವು ಕೂಡ ಯಾವತ್ತೂ ಒಂದು ಕಾಲ ಬರ್ತದೆ ಹೋಗೋದು ಅಂತ ಗೊತ್ತಿದ್ರೂ ಕೂಡ ಬರೋವರೆಗೂ ಯಾಕೆ ಟೆನ್ಷನ್ ಮಾಡ್ಕೋಬೇಕು. ಇರೋ ಕೊನೆ ಕ್ಷಣದವರೆಗೂ ಕೆಲಸ ಮಾಡಿ ಹೋಗೋಣ, ಬದುಕಿರೋವರೆಗೂ ಚೆಂದಾಗಿ ಬದುಕೋಣ, ಗೊಣಕೊಂಡು ಬದುಕೋದು ಬೇಡ. ಇರುವ ಕೆಲಸವ ಮಾಡು ಕಿರಿದೆನೆದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರ ಅಳದೆ ಮಂಕುತಿಮ್ಮ. ಕರೆ ಬಂದಾಗ ಅಳದೆ ಹೋಗಬೇಕು ಅಂತ ಅದನ್ನೆಲ್ಲ ತಿಳಿಸಿದಂಥವನು ಹೇಳ್ತಾನೆ, ಧರ್ಮರಾಜ ಆಶ್ಚರ್ಯ ಅಂದರೆ ಇದೆ, ನಾವು ಶಾಶ್ವತರು ಅಂತ ತಿಳ್ಕೊಂಡಿದ್ದೀವಲ್ಲ ಅಂತ. ಮುಂದಿನ ಪ್ರಶ್ನೆ ನನಗೆ ಬಹಳ ಮುಖ್ಯ ಇವತ್ತಿನ ದೃಷ್ಟಿಯಿಂದ ಹೇಳೋದಾದ್ರೆ. ಪ್ರಶ್ನೆ ಹೀಗಿದೆ, ನಾವು ಅನುಸರಿಸಬೇಕಾದಂಥ ಉತ್ತಮವಾದ ಮಾರ್ಗ ಯಾವುದು ಜೀವನದಲ್ಲಿ ಅಂತ. ಯಾವ ಮಾರ್ಗ ನಮ್ಮ ಜೀವನಕ್ಕೆ ಉತ್ತಮವಾದ ಮಾರ್ಗ? ಬಹಳ ಪ್ರಸಿದ್ಧವಾದಂಥ ಶ್ಲೋಕ ಇದೆ. ಈ ಒಂದೊಂದು ಮಾತನ್ನು ನೋಡುತ್ತಾ ಹೋಗೋಣ, ಎಷ್ಟು ಚೆನ್ನಾಗಿದೆ. ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥ. ಭಾಳ ದೊಡ್ಡ ಶ್ಲೋಕ ಇದು, ಅದು ಭಾಳ ದೊಡ್ಡ ಪ್ರಖ್ಯಾತವಾದಂಥ ಶ್ಲೋಕ. ತರ್ಕೋ ವಿಶಿಷ್ಟ, ಎಲ್ಲರದ್ದು ಒಂದು ವಿಶಿಷ್ಟವಾದ ತರ್ಕ ಇದೆ. ಎಲ್ಲರೂ ಬೇರೆ ಬೇರೆ ತರ್ಕದಿಂದ ಹೇಳ್ತಾರೆ, ಹೀಗಿದ್ದು ಹೀಗಿದೆ ಅಂತ ತರ್ಕ ಹೇಳ್ತಾರೆ.
ಶ್ರುತಿಯೋ ವಿಭಿನ್ನ, ಎಲ್ಲ ಶ್ರುತಿಗಳು ಕೂಡ ಹೇಳುವಂಥ ಗ್ರಂಥಗಳು ಕೂಡ ಬೇರೆ ಬೇರೆ ಹೇಳ್ತವೆ. ಈ ಗ್ರಂಥ ಹೀಗೆ ಹೇಳಿದರೆ ಇನ್ನೊಂದು ಗ್ರಂಥ ಬೇರೆ ಹೇಳ್ತದೆ. ಯಾವುದಾದ್ರೂ ಋಷಿ ಮಾತನ್ನು ಕೇಳ್ಕೊಳ್ಳೋಣ ಪೂರ್ತಿಯಾಗಿ ಅಂದರೆ ಋಷಿಗಳು ತುಂಬ ಜನ ಇದ್ದಾರೆ. ಹಾಗಾದರೆ ಧರ್ಮದ ತತ್ವಗಳು ಎಲ್ಲಿದ್ದಾವೆ ಅಂತ ಹೇಳ್ತಾನೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಎಲ್ಲೋ ಮರೆಯಾದ ಗುಹೆಗಳಲ್ಲಿ ನಮ್ಮ ತತ್ವಗಳು ಮರೆಯಾಗಿಬಿಟ್ಟಿದ್ದಾವೆ. ಎಲ್ಲೋ ಕಾಣಲಾರದಂಥ ಗುಹೆ ಒಳಗೆ ನಮ್ಮ ಧರ್ಮ ತತ್ವಗಳು ಮರೆಯಾಗಿಬಿಟ್ಟಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕೀಗ? ಯಾವುದನ್ನು ನಂಬಬೇಕು? ಗ್ರಂಥಗಳು ಬೇರೆ ಬೇರೆ ಹೇಳ್ತವೆ, ತರ್ಕಗಳು ಬೇರೆ ಬೇರೆ ಇದ್ದಾವೆ, ಋಷಿಗಳು ನೋಡಿದ್ರೆ ಅಷ್ಟೊಂದು ಜನ ಋಷಿಗಳು ಬೇರೆ ಬೇರೆ ಹೇಳ್ತಾರೆ. ನಮ್ಮ ಕಣ್ಣಿಗೆ ಕಾಣುವಂಥ ಧರ್ಮದ ತತ್ವಗಳು ಕಾಣಿಸೋದಿಲ್ಲ, ಯಾವುದೋ ಗುಹೆಯೊಳಗೆ ಮರೆಯಾಗಿ ಹೋಗಿದ್ದಾವವು. ಹಾಗಾದರೆ ನಾವೇನು ಮಾಡಬೇಕು? ಆನ್ಸರ್ ಇಷ್ಟು ಚೆನ್ನಾಗಿದೆ, ಬಹುಶಃ ಅವತ್ತಿನ ಆನ್ಸರ್ ಇವತ್ತಿಗೂ ಸರಿ ಅನಿಸುತ್ತೆ ನನಗೆ. ಅವನು ಹೇಳ್ತಾನೆ, ಮಹಾಜನೋ ಏನ ಗತಸ್ಸ ಪಂಥ. ನಮ್ಮ ಹಿರಿಯರು ಯಾರಿದ್ದಾರೋ, ದೊಡ್ಡವರು, ಮಹಾತ್ಮರು, ಸಾಧಕರು ಅಂತ ಯಾರಿದ್ದಾರೋ ಅವ್ರು ನಡೆದ ದಾರಿಯೇ ನನಗೆ ಕ್ಷೇಮದ ದಾರಿ. ಯಾವುದೂ ಸ್ಪಷ್ಟ ಇಲ್ಲ ನನಗೆ. ಯಾವ ಶ್ರುತಿ ಓದಬೇಕೋ ಗೊತ್ತಿಲ್ಲ, ಯಾವ ತರ್ಕ ನಂಬಬೇಕು ಗೊತ್ತಿಲ್ಲ, ಯಾವ ಋಷಿ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ. ನನಗೆ ಧರ್ಮದ ದಾಖಲೆಗಳು, ತತ್ವಗಳು ಎಲ್ಲೋ ಮರೆಯಾಗಿದ್ದಾವೆ ಗುಹೆಯೊಳಗೆ, ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇದು ಧರ್ಮರಾಜನ ಮಾತು, ನಮ್ಮದಲ್ಲ. ಈ ಮಾತು ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ನಮ್ಮ ಧರ್ಮದ ತತ್ವಗಳು ಕಣ್ಣಿಗೆ ಕಾಣಲಾರದ ಹಾಗೆ ಗುಹೆಯೊಳಗೆ ಮರೆಯಾಗಿದ್ದಾವೆ. ಅದಕ್ಕೆ ನಾನೇನು ಮಾಡಬೇಕು ಅಂದರೆ ಒಂದೇ ಹಾದಿ, ಮಹಾಜನೋ ಏನ ಗತಸ್ಸ ಪಂಥ. ನಾನು ಹಿರಿಯರಿ ನಡೆ ತೋರಿಸಿದ್ದಾರೆ ದಾರಿ, ಅದೇ ನನಗೆ ಸರಿಯಾದ ದಾರಿ ಅಂತ ಒಪ್ಕೋತೇನೆ ಅಂತಾನೆ. ಇವತ್ತಿಗೂ ನನಗೆ ಅದೇ ಮುಖ್ಯ ಅನಿಸುತ್ತೆ. ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೋಡಿದಾಗ ಅನಿಸುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ಗ್ರಂಥಗಳಿಂದ, ಶಾಸ್ತ್ರಗಳಿಂದ, ತಾವು ಕಂಡಂಥ ದೊಡ್ಡವರ ಬದುಕುಗಳಿಂದ ಆರಿಸ್ಕೊಂಡು ತಮ್ಮ ಜೀವನವನ್ನು ನೈಕೋತಾರೆ. ನಮ್ಮ ಜೀವನ ನೈದುಕೊಳ್ಬೇಕು. ನಾವು ಹುಟ್ಟಿದಾಗ ಅಳುವಂಥ ಮಗು, ಅಸಹಾಯವಾದಂಥ ಮಗು, ಕೊನೆಗೆ ಒಂದು ಎತ್ತರಕ್ಕೆ ಬಂದಿನ ಸುಸಂಸ್ಕೃತ ವ್ಯಕ್ತಿ ಅಂತ ಆಗಬೇಕಾದ್ರೆ ಅದು ಹೆಂಗಾಯಿತು ಜೀವನ? ಜೀವನ ಹೆಣ್ಕೊಂಡು ಬಂದದ್ದು ಅದು. ಅದು ಜೀವನ ನಿರ್ಮಾಣ ಮಾಡಿದವರು ಯಾರು? ಆ ವ್ಯಕ್ತಿ ಸ್ವತಃ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಜೀವನದ ಧರ್ಮವನ್ನು ಕಟ್ಕೋಬೇಕಾದ್ರೆ ಇವರೆಲ್ಲ ಮಾರ್ಗದರ್ಶಿಗಳು. ಯಾಕೆ ಮನುಷ್ಯರ ಚಿಂತನೆಗಳು ಬೇರೆ ಬೇರೆ ಆಗ್ತದೆ ಅಂದರೆ ಅವ್ರು ಆರಿಸಿಕೊಂಡಂಥ ಗ್ರಂಥಗಳು ಬೇರೆ, ಅವ್ರು ನೋಡಿದಂಥ ವ್ಯಕ್ತಿಗಳು ಬೇರೆ, ಆರಿಸಿಕೊಂಡಂಥ ಚಿಂತನೆಗಳು ಬೇರೆ. ಅವರು ಆರಿಸಿಕೊಂಡ ನಾಯಕರು, ಅವ್ರು ಓದಿದಂಥ ಗ್ರಂಥಗಳು, ಚಿಂತನೆಗಳು ಅವರ ಜೀವನದ ಧರ್ಮವನ್ನು ನಿರ್ಮಿಸ್ತವೆ ಅಂತ. ಒಂದು ಆಗಲೇ ಡಾಕ್ಟರ್ ರಾಮಸ್ವಾಮಿ ಸರ್ ಹೇಳಿದ ಹಾಗೆ ಸಾಕ್ರೆಟಿಸ್, ಪ್ಲೇಟೋ ಆಮೇಲೆ ನೋಡ್ಬೋದು. ಆದರೆ ಈಗ ನನ್ನ ತಲೆ ಒಂದು ಅರಿಸ್ಟಾಟಲ್ ಮಾತು ಬಂದಿತ್ತು. ಅರಿಸ್ಟಾಟಲ್ ಹೇಳ್ತಾನೆ, ಈ ಥರದ ಜೀವನದ ದ್ವಂದ್ವಗಳು ಸಾಕಷ್ಟು ಸಲ ಬಂದ್ಬಿಡ್ತಾವೆ ನಮ್ಮ ಜೀವನದಲ್ಲಿ. ಯಾವುದು ಸರಿ ಧರ್ಮ, ಇದು ಧರಿ ಧರ್ಮನ, ಈ ಧರ್ಮ ಸರಿನಾ ಅಂತ ಬಂದಾಗ ಯಾವುದನ್ನು ಆರಿಸ್ಕೊಳ್ಳೋದು? ಅವನಿಗಿಷ್ಟು ಚಂದ ವಿಚಾರ ತರ್ತಾನೆ ಚರ್ಚೆ ಮಾಡೋದಕ್ಕೆ, ನಮಗೆಲ್ಲೂ ತುಂಬ ಚಿಂತೆ ಹಚ್ಚುವಂಥ ವಿಷಯ. ಆತ ಹೇಳ್ತಾನೆ, ಒಂದು ದೇಶ ಇದೆ, ಆ ದೇಶದ ಸಂವಿಧಾನ ಇದೆ, ಕಾಯ್ದೆಗಳಿದ್ದಾವೆ. ಯಾವ ವ್ಯಕ್ತಿ, ಆ ದೇಶದ ವ್ಯಕ್ತಿ ಆ ಕಾಯ್ದೆಗಳನ್ನು ತಪ್ಪದೇ ನಡೆಸ್ತಾನೋ, ಪಾಲಿಸ್ತಾನೋ ಅವನು ಸುಪ್ರಜೆ ಅಲ್ವಾ? ಆ ದೇಶದ ನಾಗರಿಕ. ಯಾವನು ಸುಪ್ರಜೆ, ಯಾವನು ಒಳ್ಳೆ ನಾಗರಿಕ ಅಂದರೆ ಆ ದೇಶದ ಸಂವಿಧಾನದ ಕಾಯ್ದೆಗಳನ್ನು ಚಾಚೂ ತಪ್ಪದೆ ಪಾಲಿಸುವಂಥವನು ಸುಪ್ರಜೆ, ಒಳ್ಳೆ ಪ್ರಜೆ. ಆದರೆ ಯಾವನು ಧರ್ಮದ ತತ್ವಗಳನ್ನು ಪಾಲಿಸ್ತಾನೋ ಅವನು ಉತ್ತಮ ಮನುಷ್ಯ ಅಂತ. ಎಷ್ಟು ಚೆನ್ನಾಗಿದೆ ಮಾತಿದು. ಎರಡು ಕ್ಲಾಸಿಫಿಕೇಶನ್ ಮಾಡ್ತಾನೆ ಅರಿಸ್ಟಾಟಲ್. ಒಬ್ಬ ಉತ್ತಮ ಪ್ರಜೆ, ಒಬ್ಬ ಉತ್ತಮ ಮನುಷ್ಯ ಅಂತ. ಇಬ್ಬರು ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ? ಇದೆ. ಬೇರೆ ಆಗದೇ ಇರೋದಕ್ಕೂ ಸಾಧ್ಯ ಇದೆ. ಹೇಗೆ ಬೇರೆ ಆಗ್ತಾರೆ? ಒಂದು ದೇಶದ ಸಂವಿಧಾನದ ಕಾಯ್ದೆಯಲ್ಲಿ ಇದೆಯಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಅದು ಫಾಲೋ ಮಾಡಬೇಕು ಅದನ್ನು ಅಂತ ಕಾಯ್ದೆಯನ್ನು ಫಾಲೋ ಮಾಡುವವನು ಪ್ರಜೆ ಆಗ್ತಾನೆ, ಒಳ್ಳೆಯ ಪ್ರಜೆ ಆಗ್ತಾನೆ. ಆದರೆ ಕಾಯ್ದೆ ಸರಿ ಇಲ್ಲ, ಇದು ಮನುಷ್ಯ ಧರ್ಮಕ್ಕೆ ಸರಿಯಾಗಿಲ್ಲ ಅಂತ ಹೇಳಿ ಮೈ ಮೇಲೆ ಗಂಡಾಂತರ ತಗೊಂಡು ಎದುರಿಸಿ ನಿಲ್ಕೋತಾನಲ್ಲ, ಅವನು ಮಾನವ ಧರ್ಮವನ್ನು ಪಾಲಿಸುವಂಥವನು. ಅವನು ಕಾಯ್ದೆ ಪಾಲಿಸೋನಲ್ಲ, ಮಾನವ ಧರ್ಮ. ಅದಕ್ಕೆ ಅವನು ಉತ್ತಮ ಮನುಷ್ಯನಾಗ್ತಾನೆ ಅಂತ. ಎಷ್ಟು ಚಂದದ ಚಿಂತನೆ ಅದು ಅರಿಸ್ಟಾಟಲ್ದು. ಆಯ್ಕೆ ನಿಮ್ಮದು ಅಂತಾನೆ. ನೀವು ಒಳ್ಳೆಯ ಪ್ರಜೆ ಆಗಬೇಕೋ, ಒಳ್ಳೆಯ ಮನುಷ್ಯ ಆಗಬೇಕು. ಅಕಸ್ಮಾತ್ ಒಂದು ವ್ಯವಸ್ಥಿತವಾದ ದೇಶ ಇದೆ, ಆದರೆ ಎಲ್ಲ ಕಾಯ್ದೆಗಳು ಕೂಡ ಧರ್ಮದ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ ಅಂತ ಇಟ್ಕೊಳ್ಳೋಣ. ಎಲ್ಲ ಕಾಯ್ದೆಗಳು ಧರ್ಮದ ಆಧಾರದ ಮೇಲೆ ನಿರ್ಧಾರ ಆಗಿದ್ದರೆ ಅದನ್ನು ಧರ್ಮದ ಕಾಯ್ದೆಗಳನ್ನು ಪಾಲಿಸುವಂಥ ಸುಪ್ರಜೆನೂ ಆಗ್ತಾನೆ. ಅದು ಧರ್ಮದ ಮೇಲೆ ಇರೋದ್ರಿಂದ ಅವನು ಒಳ್ಳೆಯ ಮನುಷ್ಯನೂ ಆಗ್ತಾನೆ. ಸುಪ್ರಜೆ ಒಬ್ಬ ಒಳ್ಳೆಯ ಮನುಷ್ಯ ಆಗೋಕ್ಕೆ ಸಾಧ್ಯ ಇದೆ. ಆದರೆ ಕೆಲವೊಂದು ಸಲ ಹೀಗಾಗಲಿಕ್ಕಿಲ್ಲ. ಕಾಯ್ದೆಗಳು ಮಾನವ ಧರ್ಮಕ್ಕೆ ವಿರುದ್ಧವಾಗಿರ್ಬೋದು. ಆಗೇನು ಮಾಡೋಕ್ಕಾಗ್ತದೆ? ಆ ದ್ವಂದ್ವ ಬಂದಾಗ ಯಾವುದನ್ನು ಆರಿಸ್ಕೋತೀರಿ ನೀವು ಅಂತ.
ಎಷ್ಟು ಚಂದದ ಮಾತದು. ಉತ್ತಮ ಮನುಷ್ಯ ಆಗಬೇಕೋ ಬರೀ ಪ್ರಜೆ ಆಗಬೇಕು? ಇಂಥ ಪ್ರಶ್ನೆಗಳು ಸಾಕಷ್ಟು ಸಲ ಬಂದಿದ್ದಾವೆ ಜೀವನದಲ್ಲಿ. ಗಾಂಧಿಗೆ ಬಂದದ ಪ್ರಶ್ನೆ ಅದು. ಮೆರಿಟ್ಸ್ಬರ್ಗಲ್ಲಿ ಹೋಗ್ತಿರ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ಟ್ರೈನಲ್ಲಿ ಕೂತಿದ್ದಾರೆ. ಟಿಕೆಟ್ ಇರೋದು ಪ್ರವಾಸ ಮಾಡೋಕ್ಕೆ ಅನುಕೂಲ ಇದೆ, ಅವ್ರಿಗೇನು ತೊಂದರೆ ಇಲ್ಲ. ಆದರೆ ಆ ದೇಶದ ಕಾಯ್ದೆ ಹೇಳುತ್ತೆ ಫಸ್ಟ್ ಕ್ಲಾಸಲ್ಲಿ ಬಿಳಿಯರು ಮಾತ್ರ ಹೋಗೋಕ್ಕೆ ಸಾಧ್ಯ. ಅಕಸ್ಮಾತ್ ಬಿಳಿಯರು ಇಲ್ಲ ಅಂದರೆ ಕಪ್ಪು ಮನುಷ್ಯ ಹೋಗ್ಬೋದು. ಆದರೆ ಅಲ್ಲಿ ಅಕಸ್ಮಾತ್ ಅನ್ನೋದು ಬಿಳಿ ಮನುಷ್ಯ ಬಂದರೆ ಕಪ್ಪು ಮನುಷ್ಯ ಇಳಿದು ಬೇರೆ ಕಂಪಾರ್ಟ್ಮೆಂಟಿಗೆ ಸೆಕೆಂಡ್ ಕ್ಲಾಸಿಗೆ ಹೋಗಬೇಕು. ಇದು ಸರಿ ಅನ್ನಿಸ್ತಿಲ್ಲ ಗಾಂಧಿಗೆ. ಕೂತಿದ್ರು ಒಳಗಡೆ, ನನ್ನ ಕಡೆ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ ಹೇಳಿದರು. ಹೋಗ್ತಿದ್ರು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಟಿ ಸಿ ಬಂದ. ನಿಮ್ಗೆ ಯಾರು ಕೊಟ್ಟರೆ ಟಿಕೆಟ್ ಇದನ್ನು ಅಂತ ಕೇಳ್ದ. ಇನ್ನೊಬ್ಬ ಬಿಳಿ ಪ್ರವಾಸಿಗೆ ಬಂದು ಹೇಳ್ದ, ನೋಡಿ ಆ ಕಪ್ಪು ಮನುಷ್ಯ ಕೂತಿದ್ದಾನೆ, ಅವನ ಜೊತೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಹೊರಗಿಳಿಸಿ ಅವನ ಅಂದ. ಇಳೀರಿ ಅಂತ ಹೇಳಿದ್ರೆ ಇಳಿಯೋಲ್ಲ ಅಂದ್ರಿ ಇವರು. ಮುಂದೇನಾಯಿತು ಗೊತ್ತಿದೆ. ನಾನು ಜಾಗಕ್ಕೆ ಹೋಗಿ ನಿಂತು ಬಂದಿದ್ದೀನಿ, ಆ ಸಮಯಕ್ಕೆ ಹೋಗಿದ್ದೇನೆ. ರಾತ್ರಿ 1:13 ಚಳಿ, ಕೆಟ್ಟ ಚಳಿ. ಆ ಚಳಿಯಲ್ಲಿ ಮೆರಿಟ್ಸ್ಬರ್ಗ್ ಪ್ಲ್ಯಾಟ್ಫಾರ್ಮ್ ಮೇಲೆ ಎತ್ತಿ ಹಾಕಿದ್ರಿ ಇವ್ರನ್ನ, ಕಿತ್ತಿ. ಆ ಲಗೇಜ್ ಸಹಿತ ಲಗೇಜ್ ಹಾಗೆ ಕಿತ್ತು ಹಾಕಿದ್ರಿ ಇವ್ರನ್ನ. ಯಾಕೆ ಅದ್ರ ಹೊಡಬೇಕಾಗಿತ್ತು? ಇವ್ರಿಗಿಂತ ಸಾವಿರಾರು ಜನ ಮೊದಲು, ಇವ್ರಿಗೆ ಪ್ರವಾಸ ಮಾಡಿದಂಥ ಸಾವಿರಾರು ಜನ ಮೊದಲು ಬಯಸ್ಕೊಂಡು ಫಸ್ಟ್ ಕ್ಲಾಸ್ ಹೇಳು ಸೆಕೆಂಡ್ ಕ್ಲಾಸಿಗೆ ಹೋದವರು ಉಂಟು. ಏನು ಮಾಡೋಕ್ಕಾಗ್ತದಪ್ಪ? ಸರ್ಕಾರದ ಕಾಯ್ದೆ ಅದು. ಕಾಯ್ದೆ ಹಂಗಿದೆಯಲ್ಲ, ಬಿಳಿಯರಿಗೆ ಮಾತ್ರ ಫಸ್ಟ್ ಕ್ಲಾಸು, ನಾವೇನು ಮಾಡೋಕ್ಕಾಗ್ತದೆ ಅಂದರೆ ಬರೀ ಸುಪ್ರಜೆ ಆಗ್ತಿದ್ರು ಅವರು. ಗಾಂಧಿಗೆ ಅನ್ನಿಸ್ತು ಇದು ಮಾನವ ಧರ್ಮಕ್ಕೆ ವಿರುದ್ಧವಾದದ್ದು. ಕರಿ ಬಿಳಿ ವ್ಯತ್ಯಾಸ ಯಾಕೆ ಬರಬೇಕು ಅಂತ ಹೋರಾಟ ಮಾಡಿ ಗಂಡಾಂತರ ಮೈ ಮೇಲೆ ಹಾಕ್ಕೊಂಡ್ರು. ಇದು ಮೊದಲನೇ ಭಾಗ. ಇನ್ನೊಂದು ಅಂಥದ್ರದ್ದೇ ಒಂದು ಹೆಣ್ಮಗಳು ಬರ್ತಾಳೆ, ರೋಸಾ ಪಾರ್ಕ್ಸ್ ಅಂತ. ತಾವೆಲ್ಲ ಕೇಳಿರಬೇಕು. ಅದ್ಭುತವಾದ ಶಕ್ತಿ ಅದು. ರೋಸಾ ಪಾರ್ಕ್ಸ್ ಅಂತ ಕಪ್ಪು ಹೆಣ್ಮಗಳು ಹುಟ್ಟಿದ್ದು 1913ರಲ್ಲಿ, 2005ಕ್ಕೆ ತೀರ್ಕೊಂಡ್ಲಾಕೆ. ಡಿಸೆಂಬರ್ 1, 1955ರಲ್ಲಿ ಈ ಅಲಬಾಮಾ ಅಂತ ಸ್ಟೇಟಲ್ಲಿ ಮಾಂಟೆಗೊಮೆರಿ ಅಂತ ಒಂದು ಜಾಗ, ಅಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ಲು. ಅಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ಇತ್ತು, ಅದು ಭಾಳ ಹಿಂದೆ ಇಲ್ಲ, 1955ರಲ್ಲಿ. ಪರಿಸ್ಥಿತಿ ಹೇಗಿತ್ತು ಅಂದರೆ, ಬಸ್ಸಲ್ಲಿ ಸೀಟ್ ಪಕ್ಕದಲ್ಲಿ ಫ್ಲ್ಯಾಶ್ ಲೈಟ್ ಬರ್ತದೆ, ಲೈಟ್ ಇರ್ತದೆ, ಎಲೆಕ್ಟ್ರಾನಿಕ್ ಸಿಗ್ನಲ್ ಇರ್ತದೆ. ಅವನು ಡ್ರೈವರ್ ಮ್ಯಾನೇಜ್ ಮಾಡ್ತಾನೆ. ಮೊದಲಿನ 8 ಸಾಲು ಬಿಳಿಯರಿಗೆ, ಕಪ್ಪು ಮಂದಿ ಕೂತ್ಕೊಳ್ಳೋಂಗಿಲ್ಲ, ಉಳಿದವ್ರೆಲ್ಲ ಹಿಂದೆ ಕೂತ್ಕೋಬೇಕು. ಅಕಸ್ಮಾತ್ತಾಗಿ ಅದು ಫುಲ್ಲಾಗಿ, ಬಿಳಿಯರು ಫುಲ್ಲಾಗಿ ಮತ್ತೊಂದಷ್ಟು ಬಿಳಿಯ ಜನ ಬಂದರೆ ಅವನು ಮೂವ್ ಮಾಡ್ತಾನೆ ಅದನ್ನು. 6 ತನಕ 8 ತನಕ ಐತಲ್ಲ, 9, 10 ರಿಸರ್ವ್ಡ್ ಫಾರ್ ವೈಟ್ ಅಂತ ಹಾಕ್ಬಿಡ್ತಾನೆ. ಅಲ್ಲಿದ್ದವ್ರು ಹಿಂದೆ ಹೋಗ್ಬೇಕಿದ್ದು, ಜಾಗ ಬಿಡಬೇಕು, ಬೇರೆ ಮಾತಿಲ್ಲ. ಅವನು ಅಕಸ್ಮಾತ್ ಇನ್ನೂ ಜನ ಬಂದರೆ ಹಾಗೆ ಮೂವ್ ಮಾಡ್ತಾ ಹೋಗ್ತಾನೆ ಹಿಂದೆ ಅವನು. ರೋಸಾ ಪಾರ್ಕ್ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕೆಲಸ ಮಾಡೋಳು. ರಾತ್ರಿ 8 ಗಂಟೆ ಆಗಿದೆ. ಬಂದು ನೋಡಿದ್ಲು, ಬಿಳಿಯರಲ್ಲಿ ಕೂತ್ಕೋಬೇಕು, ಜಾಗ ಬಿಟ್ಲು, ಬೇಡ ಹೊಸಾಬ್ರಿ ಅಂಥೇಳಿ. ತನಗೆಲ್ಲಿತ್ತು ಅಲ್ಲಿ ಕೂತ್ಕೊಂಡ್ಲು. ಮತ್ತೊಂದಿಷ್ಟು ಜನ ಬಿಳಿ ಜನ ಹತ್ತಿದ್ರು. ಅವನು ಡ್ರೈವರ್ ಏನು ಮಾಡ್ದ, ಅಲ್ಲಿವರೆದ್ದು ಹಿಂದೆ ಹೋಗಿ ಅಂತ ಹೇಳ್ದ. ಆಕೆ ಎಲ್ಲಿ ಹೋಗಲ್ಲ ಅಂತ. ಅವನು ಡ್ರೈವರ್ ಬಂದು ಹೇಳ್ದ, ಹೇಳ್ತೀರಾ ಶಿಕ್ಷೆ ಕೊಡಬೇಕಾ ನಿಮಗೆ ಅಂತ. ನೀ ಏನು ಬೇಕಾದ್ರೆ ಶಿಕ್ಷೆ ಕೊಡು, ನಾನು ಹೇಳಲ್ಲ ಅಂತ. ಪೊಲೀಸ್ ಕರೆಸಿದ, ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದ್ರು ಆಕೆ. ಅದು ಎಂಥ ಒಂದು ಸೃಷ್ಟಿಯನ್ನು ಮಾಡಿಬಿಡ್ತು ವಾತಾವರಣ ಅಂತಂದರೆ, ಕಪ್ಪು ಜನಾಂಗಕ್ಕೊಂದು ಹೋರಾಟಕ್ಕೊಂದು ಅವಕಾಶ ಆಯಿತು. ನಾವೇನು ತಪ್ಪು ಮಾಡಿದ್ವಿ, ಇಲ್ಲಿ ಯಾಕೆ ಕೊಡಬಾರ್ದು, ನಾವು ಮೊದಲು ಕೂತಿದ್ನಲ್ಲ, ನೀವು ಸರಿಸಿತ್ತಾನೆ ನನ್ನ ಅಂತ ಹೇಳಿ ಶುರುವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಂದು ಅದಕ್ಕೆ ಸೇರಿಕೊಂಡು ಮಹಾದೊಡ್ಡ ಚಳವಳಿ ಆಗಿಬಿಟ್ಟು ಕೊನೆಗೆ ತೆಗೆದು ಹಾಕಿದರು. 1960ನೇ ಇಸ್ವಿಯಲ್ಲಿ ಇನ್ಮೇಲೆ ಕಪ್ಪು ಜನಕ್ಕೆ ಬಿಳಿ ಜನಕ್ಕೆ ಬೇರೆ ಜಾಗ ಇಲ್ಲ ಅಂತ ಹೋರಾಡಿದರು. ರೋಸಾ ಪಾರ್ಕ್ ಅನ್ನುವಂಥ ಹೆಣ್ಮಗಳು. ಆಕೆಗೂ ಅದೇ ದ್ವಂದ್ವ ಇತ್ತಲ್ಲ, ಸರ್ಕಾರದ ರೂಲ್ ಇದೆಯಪ್ಪ, ಏನು ಮಾಡೋದು, ರೂಲ್ ಏನಿದೆ, ಎಲ್ಲೆಲ್ಲಿ ತೋರಿಸ್ತಾರೋ ಅಲ್ಲಿ ಇರಬೇಕು, ಬಿಳಿಯರಿಗೆ ಬಿಡಬೇಕು, ನಾವು ಕಪ್ಪು ಜನ ಹಿಂದೆ ಕೂತ್ಕೋಬೇಕು, ಸರ್ಕಾರದ ರೂಲ್ ತಾನೇ ಇದು ಅಂದರೆ ಬರೀ ಆಕೆ ಸುಪ್ರಜೆ ಆಗ್ತಿದ್ಲು, ಬರೀ ನಾಗರಿಕಳಾಗ್ತಿದ್ಲು. ಆಕೆ ಅಂದ್ಲು, ನಾಗರಿಕತೆ ಸರಿ, ಆದರೆ ಇದು ಮಾನವ ಧರ್ಮ ಅಲ್ಲ, ಮನುಷ್ಯರಿಗೆ ವ್ಯತ್ಯಾಸ ಬಣ್ಣದಲ್ಲಿ ಯಾಕೆ ಆಗಬೇಕು ಅಂತ ಹೋರಾಡಿದರಲ್ಲ, ಇದು ಆಯ್ಕೆ ನಿಮಗೆ ಒಳ್ಳೆಯ ಮನುಷ್ಯರಾಗಬೇಕೋ ಒಳ್ಳೆಯ ಪ್ರಜೆ ಆಗಬೇಕು ಅಂತ ಆರಿಸ್ಕೊಳ್ಳೋಂಥದ್ದು. ಇದೇ ಧರ್ಮರಾಜನ ಹಿಂದೆ ಮನಸ್ಸಲ್ಲಿರುವಂಥದ್ದು. ಯಾವುದನ್ನು ಆರಿಸ್ಕೋತೀವನ್ನೋ ನಾವು ವೈಯಕ್ತಿಕ ಕಾರಣ ಅದು ಆರಿಸ್ಕೋಬೇಕಾದದ್ದು. ಇದೇ ಪ್ರಶ್ನೆ ಬಂದದ್ದು ಇನ್ನೊಬ್ಬರಿಗೆ, ಅಬ್ರಹಾಂ ಲಿಂಕನ್ನಿಗೆ ಬಂದಂಥ ಪ್ರಶ್ನೆ. ಅಬ್ರಹಾಂ ಲಿಂಕನ್ ಸಿವಿಲ್ ವಾರ್ ಆದಾಗ ದಕ್ಷಿಣದಲ್ಲಿದ್ದಂಥ ಕಪ್ಪು ಜನ, ಮೇಲಿದ್ದಂಥ ಬಿಳಿ ಜನ ಹೋರಾಟ ಶಲ ಆದಾಗ ಯುದ್ಧ ಮಾಡಬೇಕೇ ಮಾಡಬಾರ್ದೆ. ಅಟ್ಲಾಂಟಾ ಕುದೀತಾ ಇತ್ತು. ಅಟ್ಲಾಂಟಾ ಮಧ್ಯಪ್ರದೇಶ ಅದು ಕುಡಿದು ಮಹಾಯುದ್ಧ ಆದದ್ದು. ತಾವೆಲ್ಲ ನೋಡಿರಬೇಕು, ಗಾನ್ ವಿತ್ ದ ವಿಂಡ್ ಅಂತ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದರೊಳಗೆ ಏನು ಅದ್ಭುತ ಅದು. ಲಿಂಕನ್ ಇದ್ದ, ಒದ್ದಾಡಿ ಹೋದ. ಮನಸ್ಸಲ್ಲಿ ಏನಿದೆ, ದೇಶದಲ್ಲಿ ಅಶಾಂತಿ ಬೇಡ ಅಂತ ಒಂದಾದರೆ ಅವನು ಹೇಳ್ತಾನೆ, ಕೊನೆಗೆ ಶಾಶ್ವತವಾದ ಶಾಂತಿ ಸಿಗೋದು ಈ ಭೇದ ತಾರತಮ್ಯ ಹೋಗಬೇಕು ಅಂತ ಹೇಳಿ ಹೋರಾಡಿದಂಥ ಲಿಂಕನ್. ಅವನಿಗೂ ದ್ವಂದ್ವ ಬಂದಿತ್ತು, ಬರೀ ಪ್ರಜೆ ಆಗಿರಬೇಕಾ ಅಥವಾ ಒಳ್ಳೆ ಮನುಷ್ಯನಾಗಬೇಕಾ ಅಂತ ಬಂದದ್ದು. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ನಾನು. ರಾಬರ್ಟ್ ಮ್ಯಾಕ್ನಮಾರಾ, ತಾವು ಕೇಳಿದ್ದೀರಿ ಹೆಸರು ಅನಿಸುತ್ತೆ, ರಾಬರ್ಟ್ ಮ್ಯಾಕ್ನಮಾರಾ ಅಂತ ಹೇಳಿ. ಆತ ಅಮೇರಿಕದ
ಡಿಫೆನ್ಸ್ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. 61ರಿಂದ 68ನೇ ಇಸ್ವಿವರೆಗೂ ಇಬ್ಬರು ರಾಷ್ಟ್ರಾಧ್ಯಕ್ಷರಿಗೆ, ಜಾನ್ ಕೆನೆಡಿ ಹಾಗೂ ಲಿಂಡನ್ ಜಾನ್ಸನ್, ಇಬ್ಬರಿಗೂ ಡಿಫೆನ್ಸ್ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. ಭಾರಿ ಬುದ್ಧಿವಂತ, ಅಸಾಧ್ಯ ಬುದ್ಧಿವಂತ. ಫೋರ್ಡ್ ಕಂಪನಿ ಪ್ರೆಸಿಡೆಂಟ್ ಆಗಿದ್ದವನು. ಅವನು ಭಾರಿ ದೊಡ್ಡ ಅಡ್ವೈಸರ್ ಅಂತ ತೊಗೊಂಡ್ರು, ಸೆಕ್ರೆಟರಿ ಆದ. ಅವನ ಕಾಲಕ್ಕೆ ಒಂದು ಚಿಂತೆ ಬಂತು, ವಿಯೆಟ್ನಾಂ ಮೇಲೆ ದಾಳಿ ಮಾಡಬೇಕು ಅಂತ. ಅಮೇರಿಕಕ್ಕೆ ಹೋಲಿಸಿದರೆ ವಿಯೆಟ್ನಾಂ ಒಂದು ಸಣ್ಣ ಚುಕ್ಕೆ ಅದು. ಆದರೆ ತೀರ್ಮಾನ ಆಗಿದೆ. ನಾನೇನು ಮಾಡೋಕ್ಕಾಗ್ತದೆ, ಡಿಫೆನ್ಸ್ ಸೆಕ್ರೆಟರಿ ಅಟ್ ಇಂಪ್ಲಿಮೆಂಟ್ ದ ಲಾ ಅಂತ ಹೇಳಿದ. ವಿಯೆಟ್ನಾಂ ಮೇಲೆ ದಾಳಿ ಆಯಿತು. ವಿಯೆಟ್ನಾಂ ಮೇಲೆ ದಾಳಿ ಆಗೋದಕ್ಕೆ ಬಹುದೊಡ್ಡ ಕಾರಣ ಮ್ಯಾಕ್ನಮಾರ. ಅವನು ಮುಂದೆ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆದ. ಒಂದು ಹೇಳ್ತೀನಿ, ನಾವು ಯಾರನ್ನಾದರೂ ಮೋಸ ಮಾಡ್ಬೋದು, ಅಂತ ಸಾಕ್ಷಿ ಮೋಸ ಮಾಡೋಕ್ಕಾಗೋದಿಲ್ಲ. ಅವನು ಆದದ್ದು 68ಕ್ಕೆ ಮಾರಣ ಹೋಮ, ಅದು ಲಕ್ಷಾಂತರ ಜನ ಸತ್ತೋದ್ರು, ವಿಯೆಟ್ನಾಂ ನಿರಪರಾಧಿಗಳು ಸತ್ತೋದ್ರು. ಆದರೆ ಅವನು 1995ರಲ್ಲಿ ಬಹಿರಂಗ ಕ್ಷಮಾಪಣೆ ಕೇಳ್ಕೊತಾನೆ. ನಾನು ತಪ್ಪು ಮಾಡಿದೆ, ನಾನು ಮನುಷ್ಯತ್ವ ನೋಡಬೇಕಾಗಿತ್ತು, ಕಾಯ್ದೆ ನೋಡಬಾರ್ದಾಗಿತ್ತು ಅಂತ. ಆದರೆ ಆಗಿ ಹೋಗ್ತದ್ದು. ಆವಾಗಲೇ ಮನುಷ್ಯತ್ವ ನೋಡಿದರೆ ಲಕ್ಷಾಂತರ ಜನ ಸಾವು ತಪ್ಪಿಸ್ಬೋದಾಗಿತ್ತು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರೂ ನಮ್ಮ ಧರ್ಮವನ್ನು ನಾವು ನಿರ್ಮಾಣ ಮಾಡ್ಕೋತೀವಿ. ನಮಗೆ ಸಿಕ್ಕಂಥ ವಸ್ತುಗಳ ಮೇಲೆ, ಗ್ರಂಥಗಳ ಮೇಲೆ, ಆಧಾರಗಳ ಮೇಲೆ ನಾಯಕರನ್ನು, ಯಾರು ನಾಯಕರಂತ ಆರಿಸ್ಕೋತೀವಿ ಅನ್ನೋದ್ರ ಮೇಲೆ ಆಗ್ತದಲ್ಲ. ನಮ್ಮಲ್ಲಿ ಈಗ ತಾನೇ ಇವತ್ತಿನ ಜನ ನೋಡೋದಾದರೆ ಏನೇನು ಹುಚ್ಚುಚ್ಚಾರ ಮಾತಾಡ್ತಿದ್ದೀವಲ್ಲ ನಾವು. ಧರ್ಮಗಳ ಬಗ್ಗೆ ಮಾತಾಡ್ತೀವಿ, ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀವಿ, ನಮ್ಮ ಸಾಧಕರು ಹಿರಿಯ ನಡೆದಂಥ ದಾರಿ ಬಗ್ಗೆ ಮಾತಾಡ್ತೀವಿ. ನಮ್ಮದು ಶ್ರದ್ಧಾ ಕೇಂದ್ರಗಳು ಅಂತ ಕೆಲವು ಇರ್ತವೆ, ದೇವಸ್ಥಾನಗಳಾಗಲಿ ಗ್ರಂಥಗಳಾಗಲಿ. ನಾವು ಒಪ್ಕೊಂಡು ಬಂದದ್ದು ಶ್ರುತಿ ಸ್ಮೃತಿ ಪುರಾಣಗಳು. ವಿವೇಕಾನಂದರಿಗೆ ಒಂದು ಸಲ ಪ್ರಶ್ನೆ ಬಂತು. ಅಮೇರಿಕಾದಿಂದ ಬಂದಾಗ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದಾಗ ಹುಡುಗರು ಈ ತರುಣ ಸನ್ಯಾಸಿ ಇವ್ರು ನೋಡಿ, ಯಂಗ್ಸ್ಟರ್ ನೀವು ಸಣ್ಣವರು, ಸನ್ಯಾಸ ಮಾಡೋದಕ್ಕಿಂತ ದುಡಿದು ಗಳಿಸಬಾರ್ದೆ ಅಂತೇನೋ ಅಂದರು. ಕೆಲವು ಟೀಕೆ ಮಾಡಿದರು, ವಿಜ್ಞಾನ ವಿದ್ಯಾರ್ಥಿಗಳೆಲ್ಲ ಅವರು. ನೀವೆಲ್ಲ ಬರೀ ಉಡಾಫೆ ಮಾತಾಡ್ತೀರಿ, ದೇವರು ಶಾಸ್ತ್ರ ಅಂತೀರಿ, ಪ್ರೂಫ್ ಇಲ್ಲ ಅದಕ್ಕೆ. ನಾವು ಸೈನ್ಸ್ನವರು, ಪ್ರೂಫ್ ಬೇಕು ನಮಗೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿಯೂ ಪ್ರೂಫ್ ಇದೆಯಪ್ಪ, ಅಧ್ಯಾತ್ಮದಲ್ಲೂ ಪ್ರೂಫ್ ಇದೆ. ನಿಮ್ಮಲ್ಲಿ ಏನು ಪ್ರೂಫ್ ಇದೆಯೋ ನಮ್ಮಲ್ಲಿಯೂ ಅದೇ ಪ್ರೂಫ್ ಇದೆ. ನೀವು ಅಬ್ಸರ್ವೇಷನ್ ಅಂತೀರಿ, ಅದನ್ನು ವ್ಯವಹಾರ ಅಂತೀವಿ. ನೀವು ಮುಂದೆ ಅದಾದಮೇಲೆ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಪರೀಕ್ಷೆ ಮಾಡಿ ನೋಡ್ತೀರಿ, ಪ್ರಾಕ್ಟಿಕಲ್ ಮಾಡಿ ನೋಡ್ತೀರಿ. ಅದಾಗದೆ ಹೋದಾಗ ಏನು ಮಾಡ್ತೀರಿ, ರೆಫರೆನ್ಸ್ ಅಂತೀರಿ. ರೆಫರೆನ್ಸ್ ಅಂದರೆ ಏನು ಮಾಡ್ತೀರಿ ನೀವು, ಜರ್ನಲ್ಗೆ ಹೋಗ್ತೀರಿ. ನಮಗೂ ಜರ್ನಲ್ ಇದ್ದಾವಪ್ಪ, ಶ್ರುತಿಗಳಿದ್ದಾವಲ್ಲ ನಮ್ಮಲ್ಲಿ, ಹಿರಿಯರಿದ್ದಾರೆ, ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ, ನಮಗೆ ಕೂಡ ಅದೇ ರೀತಿ ಪ್ರೂಫ್ ಇದ್ದಾವೆ ನಮಗೆ ಅಂತ ಹೇಳ್ತಾರೆ. ಒಪ್ಪಿಸಿದ್ರಂತೆ, ಹುಡುಗರೆಲ್ಲ ಒಪ್ಕೊಂಡ್ರಂತೆ. ಹಾಗೆ ನಾವು ನಮ್ಮ ಶ್ರದ್ಧಾ ಕೇಂದ್ರಗಳಾದಂಥ ಪುಸ್ತಕಗಳನ್ನು, ಶಾಸ್ತ್ರಗಳನ್ನು, ಗ್ರಂಥಗಳನ್ನು, ನಾಯಕರನ್ನು ಟೀಕೆ ಮಾಡೋದೊಂದು ಹವ್ಯಾಸ ತುಂಬ ಹೆಚ್ಚಾಗಿದೆ ಈಗ. ಅದಕ್ಕೆ ನಾವು ನೋಡ್ಕೋದು, ನಾವು ಪ್ರಜೆ ಆಗಬೇಕೋ ಅಥವಾ ಒಳ್ಳೆಯ ಮನುಷ್ಯರಾಗಬೇಕು. ಒಳ್ಳೆಯ ಮನುಷ್ಯರಾಗಬೇಕಾದ್ರೆ ಮತ್ತೊಬ್ಬ ಶ್ರದ್ಧಾ ಕೇಂದ್ರದಿಂದ ವರ್ಡ್ ಮಾತಾಡುವಂಥ ಕಾರಣ ಇಲ್ಲ ನಮಗೆ. ಈಗ ಇತ್ತೀಚೆಗೆ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಭಗವದ್ಗೀತೆಗಳ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಮಾತಾಡೋದು ಅರ್ಥ ಇಲ್ಲದೆ ಮಾತಾಡ್ತಿದ್ದಾರೆ. ಭಗವದ್ಗೀತೆ ಅರ್ಥ ಆಗದಿದ್ದರೆ ಅವ್ರ ಕರ್ಮ, ಬೈಯೋದು ಯಾಕೆ ಅದನ್ನು? ಒಂದು ತಮಾಷೆ ಆಗಿತ್ತು, ಹೇಳಿಬಿಡ್ಬೇಕು ನಿಮಗೆ ಅದನ್ನು. ಒಂದು ವಾಹಿನಿಯಲ್ಲಿ, ಹೆಸರು ಬೇಡ ಏನು ಬೇಡ, ಒಂದು ವಾಹಿನಿಯಲ್ಲಿ ನಾನು ಅವತ್ತೇ ದುಬೈದಿಂದ ಬಂದಿದ್ದೆ. ನನಗೆ ತಕ್ಷಣ ಫೋನ್ ಮಾಡಿ, ನೀವು ಬರಬೇಕು, ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ, ಲೈವ್ ಬ್ರಾಡ್ಕಾಸ್ಟ್ ಆಗ್ತದೆ, ಬರಬೇಕು ಅಂದರು. ನಾನು ಬೇಡಪ್ಪ, ನನಗೇನು ಗೊತ್ತಿಲ್ಲ, ಯಾವ ವಿಷಯ ಅಂತ ಕೇಳಿದೆ. ಭಗವದ್ಗೀತೆ ಬಗ್ಗೆ. ಬೇಡಪ್ಪ, ದೊಡ್ಡೋರಿದ್ದಾರೆ, ಮಾತಾಡ್ಕೊಳ್ಳಿ ಅವರು ಅಂತ. ಇಲ್ಲ ನೀವು ಬರಬೇಕು. ಇನ್ಯಾರಿದ್ದಾರೆ ಅಂತ ಕೇಳಿದೆ. ಬನ್ನಿ ಸರ್, ಎಲ್ಲ ಸ್ನೇಹಿತರಿದ್ದಾರೆ ಅಂದರು. ಒತ್ತಾಯಕ್ಕೆ ಹೋದೆ ಸರ್ ನಾನು. 12ರಿಂದ 1 ಗಂಟೆ ಲೈವ್ ಬ್ರಾಡ್ಕಾಸ್ಟ್ ಅದು. ಹೋದಾಗ ಒಂದು 5 ಜನ ಇದ್ದರು, ಹೆಸರು ಹೇಳೋದೇವನು ಬೇಡ, ಅವೆಲ್ಲ ಬುದ್ಧಿಜೀವಿಗಳು ಅಂತ ಗೊತ್ತಾಗ್ಬಿಡ್ತಾರೆ. ಸಾಮಾನ್ಯವಾಗಿ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿರುವಂಥವರು, ಪ್ರಸಂಗ ಗದ್ದಲ ಹಾಕಿಬಿಟ್ಟು ಮರೆಯಾಗಿ ಹೋಗ್ಬಿಡೋದು, ಅವರೆಲ್ಲ ಇದ್ದರು. ಎಲ್ಲರೂ ಏನು ಬೈತಾ ಇದ್ದರು, ಭಗವದ್ಗೀತೆ ಹಿಗ್ಗ ಮುಗ್ಗ ಬೈತಾಯಿದ್ರು. ಒಬ್ಬರಂತೂ ಹೇಳಿಬಿಟ್ರು, ಐ ಡೋಂಟ್ ವಾಂಟ್ ಟು ಟಚ್ ಭಗವದ್ಗೀತಾ ವಿತ್ ಮೈ ಲೆಫ್ಟ್ ಹ್ಯಾಂಡ್. ಯಾಕೋ ಏನು ಪಾಪ, ಎಡಗೈ ತೊಂದರೆ ಇರಬೇಕು. ಇನ್ನೊಬ್ರು ಹೇಳಿದರು, ಚಾತುರ್ವರ್ಣ್ಯ ಮಯಾ ಸೃಷ್ಟಿ ಅಂದಂಥ ಪುಸ್ತಕವನ್ನು ಮೆಚ್ಕೋಬೇಕಾ ನಾವು ಅಂತ ಎಲ್ಲರೂ ಬೈತಾಯಿದ್ರು. ಸರಿಯಾಗಿ ಬೈದರು. ನಾನು ಕೊನೆಯವನು, ಅನುಕೂಲ ಇರುತ್ತೆ ಕೊನೆಗೆ ಹೋದ್ರೆ ಸ್ವಲ್ಪ. ಕೊನೆಗೆ ಹೋದಾಗ ನೀವೇನು ಹೇಳ್ತೀರಿ ಅಂತ ಕೇಳಿದ್ರು. ಲೈವ್ ಬ್ರಾಡ್ಕಾಸ್ಟ್ ಅದು. ನಾನು ಹೇಳಿದೆ, ನನಗಷ್ಟು ಭಗವದ್ಗೀತೆ ಜ್ಞಾನ ಇಲ್ಲ, ಅವರೆಲ್ಲ ಜ್ಞಾನಿಗಳು. ಬೈತಾರೆ ಅಂದರೆ ಓದ್ಕೊಂಡಿರ್ಬೇಕಲ್ಲ, ಓದ್ಕೊಂಡು ಅರ್ಥ ಮಾಡ್ಕೊಂಡು ಬೈತಾರೆ ಅಂದರೆ ತುಂಬ ಜ್ಞಾನಿಗಳಿದ್ದಾರೆ, ನನಗಷ್ಟು ಜ್ಞಾನ ಇಲ್ಲ.
ಆದರೆ ನಾನು ಕೆಲವರನ್ನು ದೊಡ್ಡವರು ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ. ತುಂಬ ದೊಡ್ಡವರು, ನನ್ನ ಜೀವನಕ್ಕೆ ಮಾರ್ಗದರ್ಶಕರು ಒಪ್ಕೊಂಡ್ಬಿಟ್ಟಿದ್ದೇನೆ. ಅವ್ರ ಹೆಸರು ಹೇಳಿಬಿಡ್ತೇನೆ, ನಿಮಗೇನು ತಕರಾರಿಲ್ಲ. ಒಬ್ಬರು ಮಹಾತ್ಮ ಗಾಂಧಿ, ಲೋಕಮಾನ್ಯ ತಿಲಕರು, ಅರವಿಂದೋ, ವಿವೇಕಾನಂದರು, ಆಮೇಲೆ ಡಿ ವಿ ಗುಂಡಪ್ಪನವರು, ಮಾಸ್ತಿಯವರು, ಹಿಂಗೆ ಬೇಕಾದಷ್ಟು ಹೇಳ್ಬೋದು. 5 ಜನ ಸಾಕು, ನಿಮ್ಗೆ ಜಾಸ್ತಿ ಬೇಕಾಗಿಲ್ಲ. ಆದರೆ ಅವ್ರು ಎಲ್ಲರೂ ಭಗವದ್ಗೀತೆ ದೊಡ್ಡದು ಅಂದರು. ಗಾಂಧಿ ಅಂತೂ ಭಗವದ್ಗೀತೆ ನನ್ನ ತಾಯಿ ಅಂದರು. ಇವರೇನು ಇಷ್ಟು ಜನ ಮಾತಾಡಿದ್ರಲ್ಲ, ಈಗ ಇವರೆಲ್ಲರದು ಅಕ್ಯುಮುಲೇಟೆಡ್ ವಿಸ್ಡಮ್ ಸೇರಿಸಿದ್ರು ಕೂಡ ಅರವಿಂದೋ 1% ಆಗಲ್ಲ. ಅರವಿಂದೋ ಎಂಥ ಜೀನಿಯಸ್ ಥಿಂಕರ್ ಅಂದರೆ, ಇವರೆಲ್ಲ ಅಕ್ಯುಮುಲೇಟೆಡ್ ವಿಸ್ಡಮ್ ಸೇರಿದ್ರು 1% ಆಗಲ್ಲ. ಆದರೆ ಆ ಮಹಾನುಭಾವ ಎಸೇಜ್ ಆನ್ ಗೀತಾ ಬರೆದ್ರು. ಲೋಕಮಾನ್ಯ ತಿಲಕರು ಹೇಳ್ತಾರೆ, ಭಗವದ್ಗೀತೆ ಓದಿದ ಮೇಲೆ ನನ್ನ ದೇಶ ಪ್ರೇಮ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಡಿ ವಿ ಜಿ ಅಂತೂ ಜೀವನ ಧರ್ಮಯೋಗ ಬರೆದ್ರು. ಇವರಿಗೆಲ್ಲ ಗೊತ್ತಾಗಲಿಲ್ಲ. ವಿವೇಕಾನಂದರು ಭಗವದ್ಗೀತೆ ಬಗ್ಗೆ ಮೆಚ್ಚಿ ಮಾತಾಡ್ತಾರೆ. ನನಗೆ ಒಂದೇ ವರಿ ಅಂದರೆ, ಚಿಂತೆ ಅಂದರೆ, ಅವರಿಗೆಲ್ಲ ಹೊಳೆದದ್ದು ಇವ್ರಿಗೆ ಹೊಳಿಲಿಲ್ವಾ, ಅಥವಾ ಅವ್ರಿಗೆ ಕಂಡದ್ದು ಇವ್ರಿಗೆ ಕಾಣಿಸ್ತಿಲ್ಲ ಅಂದರೆ ಬಹುಶಃ ಭಗವದ್ಗೀತೆ ದೋಷ ಇರಲಿಕ್ಕಿಲ್ಲ, ಕನ್ನಡಕ ದೋಷ ಇರಬೇಕು ಅಂತೇಳಿ. ತಮಾಷೆ ಏನಾಯಿತು ಅಂದರೆ, ನನ್ನ ಬೈಬೋದು, ಇವ್ರು ಯಾರನ್ನೂ ಬೈಯಂಗಿಲ್ಲಲ್ಲ. ನಾನು ಸಾಕ್ಷಿ ಅಂತಾವಿದ್ದಾವೆ, ಗಟ್ಟಿ ಸಾಕ್ಷಿಗಳು. ಈಗ ವಿವೇಕಾನಂದರಿಗೇನು ಗೊತ್ತಿಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅವರು. ಯಾಕಂದರೆ ವಿವೇಕಾನಂದರು ಬೈಯೋ ಹಂಗಿಲ್ಲ, ಅದು ಸಾಕಷ್ಟು ಪ್ರೂವ್ ಆಗಿಬಿಟ್ಟಿದೆ, ಇವ್ರಿಗಿಂತ ಜಾಸ್ತಿ ಪ್ರೂವ್ ಆಗಿದ್ದಾರೆ ಅವರು. ಆದ್ದರಿಂದ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಉಡಾಫೆ ಮಾತಾಡಿದಾಗ ನಾವು ಹೇಳಬೇಕಾಗತ್ತೆ ಉತ್ತರ ಇದನ್ನು. ರಾಮಾಯಣ ನಂಬಿಕೊಂಡ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಮಾತು. ಓದದೆ ಹೋದರೆ ಮಾಡ್ಕೋಬೇಕು. ರಾಮಾಯಣದಿಂದ ಏನಾದರೂ ಒಂದು ಒಳ್ಳೆಯದು ಸಿಕ್ಕಿತ್ತು ಜೀವಕ್ಕೆ ಒಂದಿಷ್ಟು ಅಲ್ಲ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಾವು ಯಾವ ಗ್ರಂಥಗಳನ್ನು ಆರಿಸ್ಕೋತೀವಿ, ಯಾವ ಚಿಂತನೆಗಳನ್ನು ತುಂಬ್ಕೋತೀವಿ ಅನ್ನೋದ್ರ ಮೇಲೆ ನನ್ನ ಜೀವನದ ಗತಿ ನಿರ್ಧಾರ ಆಗ್ತದೆ. ಅದನ್ನು ಧರ್ಮರಾಜ ಹೇಳೋದು. ನೀನು ವೈಯಕ್ತಿಕ ಕೆಲಸ ಅದು, ಅದರಿಂದ ಆರಿಸ್ಕೋಬೇಕು. ಮಹಾಜನೋ ಏನ ಗತಸ್ಥ ಪಂಥ್ಯ. ಎಂಥ ಮಹಾಜನರನ್ನು ಆರಿಸ್ಕೊಂಡಿದ್ದೀರೋ ನಾಯಕರನ್ನಾಗಿ ನಿಮ್ಮ ಜೀವನಕ್ಕೆ, ಅವರಿಂದಾಗಿ ನಿಮ್ಮ ಜೀವನ ಆಗ್ತದೆ ಅಂತ ಬದುಕುವಂಥ ದಾರಿ ಇದು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ನಾನಿಲ್ಲಿ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರು ಯಾಕೆ ದೊಡ್ಡವ್ರನ್ನ, ಮಹಾನುಭಾವರನ್ನ, ನಾಯಕರ ಜೀವನವನ್ನು ಗಮನಿಸಬೇಕು ಅಂತಂದರೆ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಬಹುಶಃ ನಮ್ಮ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರು ರಾಮಾಯಣ ಉಪನ್ಯಾಸ ಕೇಳದಂಥವ್ರು ನಾವು ಕೇಳಿಲ್ಲ. ಆದರೆ ಅದನ್ನು ಪುಸ್ತಕ ಓದೋಕ್ಕೆ, ಲೆಕ್ಚರ್ಸ್ ಆನ್ ರಾಮಾಯಣ ಓದದೆ ಹೋದರೆ ಜೀವನ ಪರಿಪೂರ್ಣ ನನ್ನ ಪ್ರಕಾರ ಹೇಳೋದಾದರೆ. ಓದಬೇಕ್ರಿ ರಾಮಾಯಣದ ಅವರು ಭಾಷಣಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಯಾರೋ ಇತ್ತೀಚೆಗೆ ನೋಡಿದ್ದೇನೆ ಅದನ್ನು ನಾನು. ಲೆಕ್ಚರ್ಸ್ ಆನ್ ರಾಮಾಯಣ ಅದನ್ನು ಓದಬೇಕು. ಮದ್ರಾಸಿನಲ್ಲಿ ಹಿಂದೂ ಹೈಸ್ಕೂಲಲ್ಲಿ ಟೀಚರ್ ಆಗಿ ಸೇರಿಕೊಂಡವರು, ಉಪಾಧ್ಯಾಯರಾಗಿ ಮುಂದೆ ಮುಖ್ಯಸ್ಥರಾಗಿ ಆ ಸಂಸ್ಥೆದ್ದು, ಬ್ರಿಟಿಷ್ ಚಕ್ರವರ್ತಿಯಿಂದ ಪ್ರಿವಿ ಕೌನ್ಸಿಲರ್ ಅಂತ ಗೌರವ ಹುದ್ದೆಯನ್ನು ಪಡ್ಕೊಂಡು, ಅಣ್ಣಾಮಲೈ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ, ಗೋಖಲೆ ಅವರ ಪ್ರಭಾವದಲ್ಲಿ ಬಂದು ಸರ್ವೆಂಟ್ಸ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದಂಥವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರು. ಅವರು ಡಿ ವಿ ಜಿ ತುಂಬ ಹತ್ತಿರವಾಗಿದ್ದವರು, ಬಂದಾಗಲೆಲ್ಲ ಅವ್ರ ಜೊತೆಗಿರೋರು. ಒಂದು ಘಟನೆಯನ್ನು ಒಂದು ದಾಖಲೆ ಮಾಡಿದ್ದಾರೆ, ಅದ್ಭುತವಾದ ಘಟನೆ. ಅಂದರೆ ಧರ್ಮರಾಜನ ಪ್ರಶ್ನೆ ಎಷ್ಟು ತಲೆ ಕೆಡಿಸುತ್ತೆ ಅಂತ, ನಾಯಕರು ಯಾಕೆ ಬೇಕು ನಮಗೆ ಜೀವನಕ್ಕೆ ಅಂತ. ಅವ್ರು ಬರಬೇಕಾದ್ರೆ ಒಂದಿಷ್ಟು ಜನ ಸ್ನೇಹಿತರು ಕಾರಲ್ಲಿ ಹೋಗ್ತಾ ಇದ್ರಂತೆ. ಊರು ದಾಟಿ ಹೋಗಿ ಒಂದು ರಸ್ತೆ ಬದಿಗೆ ನಿಂತಾಗ ನಿಲ್ಲಿಸ್ಬಿಟ್ರಂತೆ. ಕಾರ್ ನಿಲ್ಲಿಸಿ ಹೊರಗೆ ಹೋಗೋಣ ಸ್ವಲ್ಪ. ಗಾಳಿಗೆ ನಿಂತ್ಕೊಂಡಾಗ ಅವ್ರು ರಾಮಾಯಣ ತಲೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಶ್ರೀನಿವಾಸ ಶಾಸ್ತ್ರಿಗಳು. ತಕ್ಷಣ ಹೇಳಿದ್ರಂತೆ, ಬಹುಭೂತಿ ಒಂದು ಶ್ಲೋಕ ಮನಸ್ಸಿಗೆ ಬಂತಂತೆ ಅವರಿಗೆ. ಪುರಾಯತ್ರ ಸ್ರೋತಃ ಅಂತ ಒಂದು ಪದ್ಯ ಹೇಳೋದು ಬೇಡ. ಸಂದರ್ಭ ಹೇಗಿದೆ ಅಂದರೆ, ರಾವಣ ವಧೆ ಆಯಿತು, ವಿಭೀಷಣ ಪಟ್ಟಾಭಿಷೇಕ ಆಯಿತು, ಆಮೇಲೆ ವಾಪಸ್ ಬರಬೇಕಲ್ಲ, ಅಯೋಧ್ಯೆಗೆ ಬರಬೇಕಲ್ಲ, ವಿಮಾನದಲ್ಲಿ ವಾಪಸ್ ಬರ್ತಾಯಿದ್ರು, ಪುಷ್ಪಕ ವಿಮಾನದಲ್ಲಿ. ಇದು ತಮಾಷೆ ಆಗಿರುತ್ತೆ. ನೀವು ವಿಮಾನದಲ್ಲಿ ಹೋದರೆ ಕಿಟಕಿ ವಿಂಡೋ ಸೀಟ್ ಸಿಕ್ಕರೆ ಮುಂದೆ ಪ್ರಯೋಜನ ಇಲ್ಲ, ಟೇಕ್ ಆಫ್ ಲ್ಯಾಂಡಿಂಗ್ ಅಷ್ಟೇ ಪ್ರಯೋಜನ, ಮುಂದೇನು ಬರೀ ಮೋಡಲ್ಲೇ ಇರೋದು. ಮೇಲೆ ಹೋದಾಗ ಕೆಳಗೆ ನೋಡಬೇಕು, ಕುತೂಹಲದಿಂದ ನೋಡಬೇಕು ಅನಿಸುತ್ತೆ. ನೀವು ಡೆಲ್ಲಿ ಹತ್ತಿರ ಬಂದ್ಕೊಳ್ಳೋ ಕುತುಬ್ ಮಿನಾರ್ ಕಾಣಿಸುತ್ತಾ ಅಂತ ನೋಡಬೇಕು, ಪ್ಯಾರಿಸ್ ಹತ್ರ ಹೋದ ತಕ್ಷಣ ಐಫೆಲ್ ಟವರ್ ಕಾಣಿಸುತ್ತಾ ಅಂತ ನೋಡಬೇಕು, ಹಿಂಗೆ ಅನಿಸುತ್ತೆ, ನೋಡಬೇಕು ಅನಿಸುತ್ತೆ. ಇಲ್ಲಿ ಹಾಗೆ ಸೀತೆ ಬಹುಶಃ ಅದು ಓಪನ್ ಥರ ವಿಮಾನ ಅನ್ಕೋಬೇಕು ಅದನ್ನು. ಆಕೆ ರಾಮನ ಪಕ್ಕದಲ್ಲಿ ಕೂತ್ಕೊಂಡು ಸೀತೆ ಕುತೂಹಲದಿಂದ ಕೆಳಗಡೆ ನೋಡ್ತಾ ಇದ್ಲಂತ. ತಾವು ಬಂದ ದಾರಿ ಗೊತ್ತಲ್ಲ, ಬಂದಾಗ ಇಲ್ಲೇ ಓಡಾಡಿದ್ವಲ್ಲ ನಾವು, ಇಲ್ಲೇ ಇರಬೇಕಲ್ಲ ನಾವು, ಈ ಪ್ರಸಾದ ಇತ್ತಲ್ಲ, ಅದಿಲ್ಲಿ ಆ ನದಿ ಕಾಣಿಸ್ತಾ ಇಲ್ಲ ಅಂತೆಲ್ಲ ನೋಡ್ತಾ ಇದ್ಲಂತೆ. ತಾವು ಅಡ್ಡಾಡಿದ ಜಾಗ 14 ವರ್ಷ ಓಡಾಡಿದಾರಲ್ಲ, ನೋಡ್ಬೇಕು ಅದನ್ನು ಅಂತ. ಸಾಕಷ್ಟು ಬದಲಾವಣೆ ಆಗಿದೆ ಅದು.
ಅಯ್ಯೋ ಇಲ್ಲೊಂದು ಸಣ್ಣದೊಂದು ನದಿ ಹರಿತಿತ್ತಲ್ಲ, ನದಿ ಕಾಣಿಸ್ತಾ ಇಲ್ಲ ಅಂದು. ಅದಕ್ಕೆ ರಾಮ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ರಾಮನ ಮಾತು, ಮೊದಲು ಎಲ್ಲಿ ನದಿ ಹರಿಯುತ್ತಿತ್ತೋ ಅಲ್ಲಿ ಈಗ ಬರೀ ಮರಳು ಕಾಡಾಗಿದೆ. ನದಿಯೂ ತನ್ನ ಮೊದಲಿನ ಪಾತ್ರವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹರಿಯುತ್ತಿದೆ. ಮೊದಲು ದಟ್ಟವಾದ ಕಾಡು ಇರುವಲ್ಲಿ ಬಿಡುವಾಗಿದೆ, ಹಿಂದೆ ಬಿಡುವಾಗಿದ್ದಲ್ಲಿ ದಟ್ಟವಾದ ಮರಗಿಡಗಳು ಬಂದಿವೆ. ಆದ್ದರಿಂದ ಗುರುತುಗಳು ಅಳಿಸಿ ಹೋಗಿ ಆ ಹಿಂದಿನ ಪ್ರದೇಶ ಮತ್ತಾವುದೋ ಪ್ರದೇಶ ಎಂಬಂತೆ ಕಾಣುತ್ತಿದೆ. ಹಾಗಾಗ್ಬಿಡುತ್ತೆ ನಮಗೆ. ಬೆಂಗಳೂರಲ್ಲಿದ್ದವರಿಗೇ ಆ ಏರಿಯಾ ಎಕ್ಸ್ಟೆನ್ಷನ್ನೇ ಗುರುತು ಸಿಗಲ್ಲ. ಮತ್ತೊಂದು ಸಲ ಹೋದರೆ ಮೇಲಿಂದ ನೋಡಿದಾಗ ಪೂರ್ತಿ ಬದಲಾವಣೆ ಆಗಿದೆ ಅನ್ನಿಸ್ತಂತೆ. ಅದಕ್ಕೆ ಹೇಳ್ತಾನೆ ರಾಮ ಹೇಳುವಂಥ ಮಾತು, ಆದರೆ ಇದು ಆ ಜಾಗವೇ ಎಂದು ನಿಶ್ಚಯ ಮಾಡಿಕೊಡಲು ಬೆಟ್ಟಗಳು ಸ್ಥಿರವಾಗಿ ನಿಂತಿವೆ. ಎಷ್ಟು ಚಂದ ನೋಡಿ. ಆ ಬೆಟ್ಟಗಳನ್ನು ನೋಡಿ ಈ ಸ್ಥಳವು ಇಂಥದ್ದೇ ಎಂದು ನಿರ್ಧರಿಸಬಹುದಾಗಿದೆ. ಅದನ್ನು ಶಾಸ್ತ್ರಿಗಳು ಹೆಂಗೆ ಬಳಸ್ತಾರೆ ನೋಡಿ ಅದು ಹೇಳ್ತಾರೆ. ಈ ಮಾತನ್ನು ಬಿಟ್ಟು ಶಾಸ್ತ್ರಿಗಳು ನಿಟ್ಟುಸಿರು ಬಿಟ್ಟು ಹೇಳಿದರು, ನಮ್ಮ ಭಾರತ ದೇಶಕ್ಕೆ ಈ ಹೊತ್ತು ಜ್ಞಾಪಕದಲ್ಲಿರಬೇಕಾದ ಸತ್ಯ ಇದು. ಆಯಾ ಕಾಲಕ್ಕೆ ತಮ್ಮ ಅನುಕೂಲಗಳನ್ನು ಯೋಚಿಸುವಂಥವರು, ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸುವವರು ಯಾವ ದೇಶದಲ್ಲಿ ಪ್ರಮುಖರಾಗಿರ್ತಾರೋ ಆ ದೇಶಕ್ಕೆ ಕ್ಷೇಮವಾಗಲಾರದು. ಸತ್ಯ ಇದು. ಗಾಳಿ ಬಂದಂಗೆ ತೂರ್ಕೊಂಡು ಬದಲಾಕೊಂಡು ಹೋಗೋದಿದ್ರೆ ಅವರಿಂದ ದೇಶಕ್ಕೆ ಒಳ್ಳೆಯದಾಗಲ್ಲ. ಗಿಡ ಮರಗಳು, ಮರಳು ಇವೆಲ್ಲ ಸ್ಥಾನಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಪರ್ವತಗಳು ಸ್ಥಿರವಾಗಿ ನಿಂತು ಮಾರ್ಗದರ್ಶನ ಮಾಡುತ್ತವೆ. ಹಾಗೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅದಕ್ಕಾಗಿ ಸ್ಥಿರವಾಗಿ ನಿಲ್ಲುವ ಜನ ಯಾವ ದೇಶದಲ್ಲಿದ್ದಾರೋ ಆ ದೇಶಕ್ಕೆ ಕ್ಷೇಮ ಉಂಟು. ಗಾಳಿ ಬೀಸಿದ ಕಡೆಗೆ ಜನ ಹೋಗುತ್ತಿದ್ದರೆ ಕ್ಷೇಮದ ಮಾತು ಹಾಗಿರಲಿ, ನಮ್ಮ ಶೀಲವೇ ನಾಶವಾಗಿ ಹೋಗುತ್ತದೆ, ದೇಶವೇ ಭ್ರಷ್ಟವಾಗಿ ಹೋಗುತ್ತದೆ. ಈ ಹೊತ್ತು ನಮ್ಮ ದೇಶದಲ್ಲಿ ಗಾಂಧೀಜಿಯೊಬ್ಬರನ್ನು ಬಿಟ್ಟರೆ ಮಿಕ್ಕ ಎಷ್ಟು ಮಂದಿಯ ವಿಷಯದಲ್ಲಿ ಪರ್ವತಗಳ ಹಾಗಿರುವವರು ಎಂದು ಹೇಳಲಾದೀತು ಅಂತ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಹೇಳಿದ್ರಂತೆ. ಅಂದರೆ ನೀವು ಎಲ್ಲಿದ್ದೀರಿ ಅಂತ ಗುರುತಿಸ್ಕೋಬೇಕಾದ್ರೆ ನದಿ ನೋಡಬೇಡಿ, ಗಿಡ ನೋಡಬೇಡಿ, ಸಣ್ಣ ಸಣ್ಣ ಕುರುಚಲುಗಳನ್ನು ನೋಡಬೇಡಿ, ಪರ್ವತಗಳನ್ನು ನೋಡಿ. ಹಾಗೆ ನಮ್ಮ ಸಮಾಜದಲ್ಲಿ ಪರ್ವತಗಳ ಹಾಗೆ ಸ್ಥಿರವಾಗಿ ನಿಂತವರು ಆ ನಾಯಕರು ದೊಡ್ಡವರು. ಅದಕ್ಕೆ ಮಹಾಜನೋ ಏನ ಗತಸ್ಸ ಪಂಥ ಅಂಥ ದೊಡ್ಡವರು ಯಾವ ರೀತಿ ಬದುಕಿದ್ರು, ಪರ್ವತಗಳ ಹಾಗೆ ಬದುಕಿದ್ರು, ಮಾರ್ಗದರ್ಶಿಗಳಾಗಿ ಬದುಕಿದ್ರು, ಅವ್ರು ಹಾಗೆ ಮಾಡಿದರೆ ನನ್ನ ಜೀವನ ಸ್ಥಿರವಾಗಿರ್ತದೆ ಅಂತ ರಾಮ ಹೇಳುವಂಥ ಮಾತು. ಅದನ್ನು ಧರ್ಮರಾಜ ಹೇಳ್ತಾನೆ. ಅಂಥ ಒಂದು ಘಟನೆ ನಾನು ಹೇಳಬೇಕೀಗ. ಸರ್ ಅಶುತೋಷ್ ಮುಖರ್ಜಿ ಕಲ್ಕತ್ತಾ ಕಂಡಂಥ ಮಹಾದೊಡ್ಡ ನ್ಯಾಯವಾದಿ. ಅವರು ಕಲ್ಕತ್ತೆಯ ಶ್ರೇಷ್ಠ ನ್ಯಾಯಾಧೀಶರಾದರು. ಎಷ್ಟು ಗೌರವ ಅಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಅಶುತೋಷ್ ಮುಖರ್ಜಿ ತೀರ್ಮಾನ ಕೊಟ್ಟಿದ್ದಾರೆ ಅಂದರೆ ಇನ್ನು ನೋಡೋ ಕಾರಣ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಹೆಸರಾಗಿತ್ತು. ವಿಶ್ವವಿದ್ಯಾಲಯದ ಕುಲಪತಿಗಳು ಅದರ ಮುಂದೆ ಅವರು. ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅವ್ರನ್ನ ಲಂಡನ್ ಕಳಿಸೋಕೆ ಪ್ರಯತ್ನ ಮಾಡ್ತು. ಯಾವುದೋ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿನಿಧಿಯಾಗಿ ಅವ್ರು ಹೋಗಲಿ ಅಂತ. ದೊಡ್ಡ ಗೌರವ ಅಲ್ವಾ? ಬ್ರಿಟಿಷ್ ಸರ್ಕಾರ ಭಾರತದಿಂದ ಅಶುತೋಷ್ ಮುಖರ್ಜಿಯವರು ನಮ್ಮ ನಾಯಕರಾಗಿ ಹೋಗಲಿ ಲಂಡನ್ನಿಗೆ ಅಂತ ತೀರ್ಮಾನ ಮಾಡಿದ್ರಂತೆ. ಆ ತೀರ್ಮಾನ ಆರ್ಡರ್ ಬಂದ ಕೂಡಲೇ ಮುಖರ್ಜಿಗಳು ಸ್ವಲ್ಪ ಖುಷಿಯಾಯಿತು, ಅಂತೂ ಗುರುತಿಸಿದಾರಲ್ಲ ನನ್ನ ಅಂತ. ಆದರೆ ಅವ್ರ ಮನಸ್ಸಲ್ಲಿ ಏನು, ಲಂಡನ್ಗೆ ಹೋಗಬೇಕೋ ಹೋಗಬಾರ್ದು, ನನ್ನ ತಾಯಿಯನ್ನು ಕೇಳಿ ತೀರ್ಮಾನ ಮಾಡಬೇಕು ಅಂತ. ಮನೆಯಲ್ಲಿ ತಾಯಿ ಬಂದು ತಾಯಿಗೆ ಹೇಳಿದ್ರಂತೆ, ಇಂದು ಅವಕಾಶ ಬಂದಿದೆ, ಅಪರೂಪದ ಅವಕಾಶ. ಆಗಿನ ಕಾಲದಲ್ಲಿ ಲಂಡನ್ನಿಗೆ ಹೋಗೋದಕ್ಕೆ ನಿಮಗೆ ಅವಕಾಶ ಇರ್ತದೆ ಅಂದರೆ ಅಪರೂಪ. ಹೋಗಿ ತಾಯಿಗೆ ಹೇಳಿದಂತೆ ಹಿಂಗೆ ಅವಕಾಶ ಬಂದಿದೆ, ನಾನು ಏನು ಮಾಡಲಿ, ಹೋಗಲಾ ಬೇಡವಾ? ಆ ತಾಯಿನ ನೋಡಿ, ಇದು ಹೇಳ್ತೀನಲ್ಲ ಮಹಾಜನೋ ಪಂಥ ಅಂತ ಹೇಳಬೇಕಾದ್ರೆ ಆ ತಾಯಿ ದೊಡ್ಡವರು. ಆಕೆ ಏನು ಹೇಳ್ತಾರೆ ಅಂದರೆ, ನೀನು ಯಾಕೆ ಹೋಗ್ಬೇಕಲ್ಲಿ ಅಂದರು. ನೀನು ಯಾಕೆ ಲಂಡನ್ಗೆ ಹೋಗಬೇಕು? ಆಕೆ ಹೇಳೋ ಮಾತು, ಒಂದು ಮುಷ್ಟಿಯಷ್ಟು ಜನ ಇಲ್ಲಿ ಬಂದು ನಾವು ಇಡೀ ಸಮಾಜವನ್ನು ದಾಸ್ಯಕ್ಕೆ ತಳ್ಳಿದಾರಲ್ಲ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರಲ್ಲ, ನೀನು ಗುಲಾಮನೇ ಈಗ ಅವ್ರ ಕೈಯಲ್ಲಿ ಕೆಲಸ ಮಾಡೋನು, ನೀ ಗುಲಾಮನಾಗಿ ಅವ್ರ ರಾಜ್ಯಕ್ಕೆ ಹೋಗ್ಬೇಕಂತಿದೀಯಾ ನೀನು? ಇರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ, ನಾಯಕನಾಗಿ ಹೋಗು, ಗುಲಾಮನಾಗಿ ಹೋಗಬೇಡ ಅಂತ ಹೇಳಿದ್ರು. ನೋಡಿ ತಾಯಿ ಹೇಳೋ ಮಾತನ್ನು. ಮತ್ತೊಬ್ಬರ ಚಾನ್ಸ್ ಸಿಕ್ಕಿದೆಯಾ, ಹೋಗ್ಬಿಡು, ವೀಸಾ ಅಪ್ಲೈ ಮಾಡಿ ಇವತ್ತೇ. ಇದು ಡಿಫ್ರೆನ್ಸು. ಇದು ಮಹಾಜನ ಅನ್ಬೇಕಾದ್ರೆ ಸುಲಭ ಅಲ್ಲ ಅದು. ಆ ತಾಯಿ ಏನು ಹೇಳಿರ್ಬೇಕು ನೋಡಿ, ನೀನು ಗುಲಾಮನಾಗಿ ಯಾಕೆ ಹೋಗ್ಬೇಕು ದೇಶಕ್ಕೆ, ಸ್ವಾತಂತ್ರ್ಯ ಬರಲಿ, ಇರು, ಬಂದಮೇಲೆ ನಾಯಕನಾಗಿ ಹೋಗು, ಗುಲಾಮನಾಗಿ ಹೋಗಬೇಡ ಅಂತ. ಇವರೇನು ಚಿಂತೆ ಇಲ್ಲ, ಮನಸ್ಸಲ್ಲಿ ಹೋದರು, ನಾನು ಬರೋಲ್ಲ, ಆಗೋದಿಲ್ಲ ನನಗೆ ಅಂತ ಕಳಿಸ್ಬಿಟ್ರು. ಕಳಿಸಿದ ತಕ್ಷಣ ಆಘಾತ ಅವರಿಗೆ. ಅವ್ರು ಅಂದ್ಕೊಂಡ್ರು ಒಂದು ಕಾಲ ಮೇಲೆ ನಿಂತಿರ್ತಾರೆ ಹೋಗೋದಕ್ಕೆ, ಇವರು ಅಂದ್ಕೊಂಡಿದ್ರು. ಅವರು ಲಾರ್ಡ್ ಕರ್ಜನೇ ಕರೆದಂತೆ ಅವ್ರನ್ನ ಕರೆದ್ಬಿಟ್ಟು, ಏನಿದು ಉದ್ದಟತನ, ನಾನು ವಾಯ್ಸ್ರಾಯ್ ಆರ್ಡರ್ ಕೊಟ್ಟಿದ್ದೇನೆ, ನೀವು ಹೋಗಬೇಕಲ್ಲಿ, ಇದು ಸರ್ಕಾರದ ಅಪ್ಪಣೆ ಅಂದ್ರಂತೆ. ಇವ್ರು ಹೇಳಿದಂತೆ ಸರ್ಕಾರದ ಅಪ್ಪಣೆ ಇರಬಹುದು, ಅದು ನನ್ನ ತಾಯಿ ಒಪ್ಪಿಗೆ ಇಲ್ಲ, ನಾನು ಹೋಗಲ್ಲ ಅಂದರು. ಆಗ ಕರ್ಜನ್ ಹೊರಟ ಹೇಳ್ತಾನೆ, ನಿಮ್ಮ ತಾಯಿಗೆ ಹೇಳು,
ಇದು ಭಾರತ ಸರ್ಕಾರದ ಸರ್ವೋಚ್ಚ ಅಧಿಕಾರಿಯಾದಂಥ ವೈಸ್ರಾಯ್ ಕೊಟ್ಟಂಥ ಅಪ್ಪಣೆ ಇದು ಬಿಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಅಶುತೋಷ್ ಮುಖರ್ಜಿ ಅಷ್ಟೇ ಚೆನ್ನಾಗಿ ಹೇಳ್ತಾರೆ, ವೈಸ್ರಾಯ್ ಅಪ್ಪಣೆ ಅಲ್ಲ, ಬ್ರಿಟನ್ ರಾಣಿ ಹೇಳಿದ್ರು ನನ್ನ ತಾಯಿಗಿಂತ ದೊಡ್ಡ ಆಜ್ಞೆ ಆಗೋದಿಲ್ಲ ಅದು ಅಂತ. ಇದು ನೋಡಿ ಹೆಂಗಿದೆ ಅಂತ. ವೈಸ್ರಾಯ್ ಬಿಡಿ, ಬ್ರಿಟಿಷ್ ರಾಣಿ ಹೇಳಿದ್ರು ಕೂಡ ನನ್ನ ತಾಯಿಗಿಂತ ದೊಡ್ಡ ಆಜ್ಞೆ ಆಗೋದಿಲ್ಲ ಅದು ಅಂತ. ಇದು ಮಹಾಜನ ನಡೆದಂಥ ದಾರಿ. ನಾವು ಯಾಕೆ ಇದನ್ನು ಮಕ್ಕಳಿಗೆ ಹೇಳಬೇಕು ಅಂತಂದರೆ, ಯಾರನ್ನು ಮಾರ್ಗದರ್ಶಿಯಾಗಿ ಇಟ್ಕೋಬೇಕು ಅಂತ ನೋಡಬೇಕು. ಯಾವುದೋ ಒಂದು ಮಾರ್ಗದರ್ಶಿ, ದೇಶದ ವಿರುದ್ಧ ಮಾತಾಡುವಂಥವ್ರ ಮಾರ್ಗದರ್ಶಿಗಳು ಇಟ್ಕೋಬೇಕಾ, ದೇಶ ಪ್ರೇಮವನ್ನು ತೋರಿಸೋಂಥವ್ರು ನೋಡ್ಕೋಬೇಕಾ. ಇದು ನಮ್ಮ ದೇಶದಲ್ಲಿ ಸಾಕಷ್ಟು ಬಂತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಯ್ದೆ ಇತ್ತು, ಬ್ರಿಟಿಷ್ ಸರ್ಕಾರದ ಕಾಯ್ದೆ. ಆ ಕಾಯ್ದೆ ಒಪ್ಕೊಂಡಿದ್ದು ಸುಪ್ರಜೆನ್ಯೂ. ನಮ್ಮ ಸಾಕಷ್ಟು ಜನ ಮಾಡಿದ್ರು ಅದನ್ನು. ರಾವ್ ಬಹದ್ದೂರ್ಗಳಾದರೂ ಬೇಕಾದಷ್ಟು ಜನ ಬ್ರಿಟಿಷ್ ಅಧಿಕಾರದ ಹೇಳ್ದಂಗೆ ಕೇಳ್ಕೊಂಡ್ರೆ ರಾವ್ ಬಹದ್ದೂರ್ ಪದವಿ ಕೊಡ್ತಾರೆ, ನಿಮಗೆ ಈ ಪದವಿ ಕೊಡ್ತಾರೆ ಅಂತ ಕೊಟ್ಟವರಿದ್ದರು. ಅವರೆಲ್ಲ ಸುಪ್ರಜೆಗಳಾದರು, ಒಳ್ಳೆ ಮನುಷ್ಯರಾದರು ಅಂತ ಹೇಳಾರೆ. ಒಬ್ಬ ಮನುಷ್ಯನ ರಕ್ತ ಕುದೀತು, ನಮಗಲ್ಲ ಇದು, ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರಲ್ಲ ಇವರು, ಸಿಡಿದು ಹೇಳಬೇಕು ಅಂತ ಹೋದ್ರಲ್ಲ ಹುಡುಗ. ಅದು ಮಾನವತ್ವವನ್ನು ನಂಬ್ಕೊಂಡು ಹೋದದ್ದು, ಅಭಿಮಾನವನ್ನು ನಂಬ್ಕೊಂಡು ಹೋದದ್ದು, ದೇಶದ ಅಭಿಮಾನ ನಂಬ್ಕೊಂಡಂಥ ಹುಡುಗ ಹೋದ, ದೇಶದ ದೇಹಕ್ಕೋಸ್ಕರ ತ್ಯಾಗ ಮಾಡಿದ. ಒಬ್ಬ ಭಗತ್ ಸಿಂಗ್ ಆಗ್ಬೋದು, ಒಬ್ಬ ರಾಜ್ಗುರು ಆಗ್ಬೋದು, ಒಬ್ಬ ಚಂದ್ರಶೇಖರ್ ಆಜಾದ್ ಆಗ್ಬೋದು. ಇವರೆಲ್ಲ ಮಾಡಿದ್ದೇನು? ಕಾಯ್ದೆ ಭಂಗ ಆಯಿತು. ಗಾಂಧಿ ಮಾಡಿದ ಕಾಯ್ದೆ ಭಂಗ. ಅದು ಕಾಯ್ದೆ ಭಂಗ ಮಾಡಿದ ಸುಪ್ರಜೆ ಅಲ್ಲ ಅವರು. ಇಲ್ಲಿ ಅರಿಸ್ಟಾಟಲ್ ಮಾತು ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಕಾಯ್ದೆ ಹೋಗ್ಬೇಕಾ ಅಥವಾ ಮನುಷ್ಯತ್ವವನ್ನು ಹುಡ್ಕೊಂಡು ಹೋಗ್ಬೇಕಾ, ಮಾನವ ಧರ್ಮವನ್ನು ಹುಡ್ಕೊಂಡು ಹೋಗ್ಬೇಕಾ. ಎಲ್ಲಿ ಧರ್ಮವನ್ನು ಅವಲಂಬಿಸಿ ಹೋಗ್ತೇನೋ ಅಲ್ಲಿ ಒಳ್ಳೆಯ ಮನುಷ್ಯನಾಗ್ತೇನೆ. ಬರೀ ಕಾಯ್ದೆಯನ್ನು ಪಾಲಿಸಿದರೆ ನಾನು ಪ್ರಜೆ ಆಗ್ತೇನೆ. ಪ್ರಜೆ ಆದರೆ ಸಾಲದು. ಅದಕ್ಕೆ ಮಹಾಜನರನ್ನು ಯಾರನ್ನ ಆರಿಸ್ಕೋತೀವಿ ಅಂತ. ನಮ್ಮ ದೇಶದಲ್ಲಿ ದ್ವಂದ್ವ ಬಂದಿರೋದು ಯಾರನ್ನು ನಾಯಕರನ್ನಾಗಿ ಆರಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ. ಅದಕ್ಕೆ ನನಗನ್ಸುತ್ತೆ ಇವತ್ತಿಗೆ ಅತ್ಯಂತ ಸಂದದ ಮಾತು ಧರ್ಮರಾಜಂದು ಇದು ಚಕ್ಷ ಪ್ರಶ್ನೆಯಲ್ಲಿ ಸಿಕ್ಕೋದು ಅಂದರೆ, ಯಾವ ದಾರಿ ನಮಗೆ ಸರಿಯಾದ ದಾರಿ ನಮಗೂ ಗೊತ್ತಿಲ್ಲ ಇವತ್ತು. ಯಾವ ದಾರಿ ಅಂದರೆ ದೊಡ್ಡವ್ರು ನಡೆದ ದಾರಿ ನೋಡಿಪ್ಪ. ನಮ್ಮ ಪರಂಪರೆ ನೋಡಿ, 5,000 ವರ್ಷದ ಪರಂಪರೆ ಇರುವಂಥ ದೇಶ. ಆ ಪರಂಪರೆ ಎಷ್ಟೊಂದು ಜನ ಬಂದಿದ್ದಾರೆ. ಒಬ್ಬ ರಾಮ, ಒಂದು ಮಾತಿಗೋಸ್ಕರ ಎಲ್ಲವನ್ನು ಬಿಟ್ಟು ಹೋಗುವಂಥ ರಾಮ, ಆದರ್ಶ ಪ್ರತಿಬಿಂಬವಾದಂಥ ರಾಮ. ಎಷ್ಟರ ಮಟ್ಟಿಗೆ ಅವನು ತನ್ನ ಮನಸ್ಸಲ್ಲಿ ಧರ್ಮವನ್ನು ಇಟ್ಕೊಂಡಿದ್ದ ಅಂದರೆ, ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ತಂದೆ ಕೂಡ ಹೇಳಿಲ್ಲ ಮಾತು, ತಾಯಿ ಹೇಳಿದ್ದನ್ನು ಆ ತಂದೆ ಅನುಮೋದನೆ ಮಾಡಿದ್ದು ಗೊತ್ತಾಯ್ತು ಅವನಿಗೆ. ಆಯ್ತಪ್ಪ ತಂದೆ ಮಾತು ಹೋಗ್ತೀನಿ ಅಂತ. ಹೆಂಡತಿ ಹೇಳ್ದ, ಮಗ ತಮ್ಮ ಒಪ್ಕೊಂಬಿಟ್ಟ ಬರ್ತೀನಿ ಅಂತ. ಹೋಗುವಾಗ ತಂದೆ ಹೇಳಿ ಹೋಗ್ಬೇಕಲ್ಲ. ಬಂದರೆ ದಶರಥ ಒಂದು ಮಾತು ಕೇಳ್ತಾನೆ, ಅಪ್ಪ ನಿನ್ನ ಮಾತು ಗೊತ್ತು ನನಗೆ, ಒಂದು ಸಲ ಮಾತು ಕೊಟ್ಟರೆ ಬದಲಾಯಿಸಲ್ಲ, ಆದರೆ ಒಂದೇ ಒಂದು ವಿನಂತಿ, ನೀನು ಹೋಗ್ತೀಯ ಅಂತ ಗೊತ್ತು ನನಗೆ, ಆದರೆ ಹೋಗೋದನ್ನು ಒಂದು ದಿವಸ ಮುಂದೆ ಹಾಕ್ತೀಯ. ಅಪ್ಪ ಕೇಳ್ಕೊಳ್ಳೋಂಥ ಮಾತು, ಅಪ್ಪನ ಮಾತು ತಾನೇ ಕೇಳ್ಕೊಂಡು ಹೋಗೋದು ಈಗ 14 ವರ್ಷಕ್ಕೆ. ಆದರೆ ಅದೇ ಅಪ್ಪ ಹೇಳ್ತಾನೆ, ನನಗೋಸ್ಕರ ಒಂದು ದಿವಸ ಮುಂದೆ ಹಾಕು, ಇವತ್ತು ರಾತ್ರಿ ನಿನ್ನ ಜೊತೆಗೆ ಮಾತಾಡಿ ಕಳಿತೀನಿ ನಾನು, ಆಮೇಲೆ ಮರುದಿವಸ ಬೇಕಾದ್ರೆ ಹೋಗಿ ನೀನು ಅಂತ ಹೇಳ್ತಾನೆ. ಇದು ವಿಚಾರ ಮಾಡಿ. ಅಪ್ಪ ರಾಜ ಹೇಳಿದಂಥ ಮಾತನ್ನು ಒಪ್ಕೋಬೇಕಾ, ಅದು ಧರ್ಮದ ಚಿಂತನೆ ಹೇಗೆ ಮಾಡ್ತಾನೆ ರಾಮ ಅಂತ. ರಾಮ ಹೇಳ್ತಾನೆ, ಇಲ್ಲಪ್ಪ ನಾನು ತಕ್ಷಣ ಹೊರಡಬೇಕು. ಯಾಕೆ ಹೊರಡಬೇಕು ಅನ್ನೋದು ತತ್ವ ಎಷ್ಟು ಚೆನ್ನಾಗಿದೆ. ಅದಕ್ಕೆ ರಾಮ ದೊಡ್ಡವನಾಗ್ತಾನೆ. ಇವತ್ತು ನಮಗೆ ದೇವರಾಗಿ ನಿಂತ್ಕೋತಾನೆ ಮುಂದೆ. ಯಾಕೆಂದರೆ ಆತ ಹೇಳ್ತಾನೆ, ಅಪ್ಪ ನೀ ನಾಳೆ ಹೋಗು ಅಂತೀಯಲ್ಲ, ನಾನು ಯಾಕೆ ಬೇಡ ಇವತ್ತೇ ಹೋಗ್ತೀನಿ, ಈ ತಕ್ಷಣ ಹೋಗ್ತೀನಿ ಅಂದರೆ, ನಾಳೆ ಬೆಳಗಿನವರೆಗೆ ನನಗಿದೇ ಮನಸ್ಥಿತಿ ಇರ್ತದೆ ಅಂತ ಹೇಳಾರೆ. ಈಗ ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಬೆಳಗ್ಗೆ ರಾಜ ಆಗಬೇಕಾಗಿತ್ತು. ಬೆಳಗ್ಗೆ ಪರಿಸ್ಥಿತಿ ನೋಡಿ ಸಾಯಂಕಾಲ ಒಳಗೆ ಚೇಂಜ್ ಆಗಲಿಲ್ವಾ, ಬದಲಾಗಲಿಲ್ವಾ, ನಾನು ಕಾಡಿಗೆ ಹೋಗೋ ಪ್ರಸಂಗ ಬರಲಿಲ್ವಾ. ಹಾಗೆ ಯಾರೋ ನನ್ನ ಮನಸ್ಸನ್ನು ಕೆಡಿಸ್ಬೋದು, ನನ್ನ ಚಿಂತನೆಯ ಬದಲಾಗಿ ಆಸೆ ಬರ್ಬೋದು ನನಗೆ. ಆದ್ದರಿಂದ ದುರಾಸೆ ಬರೋದ್ರೊಳಗೆ ನಾನು ಜಾಗ ಖಾಲಿ ಮಾಡ್ತೀನಿ. ಇದು ರಾಮ. ಅವನು ವಿನಯ ಎಂಥದ್ದು. ಆದ್ದರಿಂದ ನಾನು ಯಾಕೆ ಹೇಳ್ತೀನಿ ಅಂದರೆ, ಮಹಾಜನೋ ಗತಸ್ಸ ಪಂಥ ಅಂತ ಹೇಳ್ತೀವಲ್ಲ, ಅವ್ರು ನಡೆದಂಥ ಹಾದಿ. ಒಬ್ಬ ಕೃಷ್ಣ, ಒಬ್ಬ ರಾಮ. ನಮಗೆ ದಾಖಲೆ ಇಟ್ಕೊಂಡಿದ್ದೀವಿ ನಾವು, ಯಾರ್ಯಾರು ದೊಡ್ಡವರಿದ್ದಾರೆ ಅಂತ, ಇಲ್ಲಿವರೆಗೂ ಇದ್ದಾರೆ. ಆದ್ದರಿಂದ ಅವ್ರು ನೋಡ್ಕೊಂಡು ಇರಬೇಕು ಅನ್ನುವಂಥ ಮಾತು ಧರ್ಮರಾಜನ ಮಾತು. ಇವತ್ತಿಗೆ ಅಲ್ಲ, ಇನ್ನು 1000 ವರ್ಷಕ್ಕೂ ಸತ್ಯ ಅದು. ನೀವು ಯಾರನ್ನ ನಾಯಕರನ್ನಾಗಿ ಆರಿಸ್ಕೋತೀರೋ, ಯಾರ ಜೀವನದ ದಾರಿ ನಮ್ಮ ದಾರಿ ಅನ್ಕೋತೀರೋ, ಅದರ ಮೇಲೆ ನಿಮ್ಮ ಜೀವನದ ಗತಿ ನಿರ್ಧಾರ ಆಗ್ತದೆ. ನಾನು ಒಳ್ಳೆ ಗತಿಗೆ ಹೋಗ್ತೀನೋ ಬೇಡಕ್ಕೆ ಹೋಗ್ತೀನೋ ಅಂತ. ಮುಂದಿನ ಪ್ರಶ್ನೆ, ದಿನದಿನವೂ ಎಡೆಬಿಡದೆ ನಡೆಯತಕ್ಕಂಥ ವೃತ್ತಿ ಯಾವುದು ಅಂತ. ಒಂದು ಕ್ಷಣ ಬಿಡಲಾರದೆ, ಒಂದು ಕ್ಷಣ ತಡೀಲಾರದೆ ಸತತವಾಗಿ ನಡೆಯುವಂಥ ಕೆಲಸ ಯಾವುದು ಅಂತ ಕೇಳ್ತಾನೆ. ಪ್ರಶ್ನೆ ಎಷ್ಟು ಚೆನ್ನಾಗಿದೆ, ನೋಡಿದ್ರೆ ಒಂಥರ ವಿಚಿತ್ರ ಪ್ರಶ್ನೆ ಅನಿಸುತ್ತೆ. ಒಂದು ಕ್ಷಣ ಕೂಡ ನಿಲ್ಲಲ್ಲ, ಸತತವಾಗಿ ನಡೆಯುವಂಥ ಕೆಲಸ ಯಾವುದು ಅಂತ. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನೇನ ರಾತ್ರಿ ದಿವೇಂಧನೇನ ಮಾಸತ್ತು ದರ್ವೀಪರಿ ಘಟ್ಟನೇನ ಭೂತಾನಿ ಕಾಲ ಪಚತೀತಿ ವಾರ್ತಾ ಅಂತ ಚಂದ ಚಿತ್ರ ಚಂದ ಕಣ್ಮುಂದು ಬರುತ್ತೆ. ಅಜ್ಞಾನದಿಂದ ತುಂಬಿದಂಥ ಈ ಪ್ರಪಂಚ ಇದೆಯಲ್ಲ,
ದೊಡ್ಡ ಕಡಾವಿಗೆ ಇದು, ಕಡಾಯಿ, ದೊಡ್ಡ ಕಡಾಯಿ ಇದು. ಅಜ್ಞಾನ ತುಂಬಿದಂಥ ಪ್ರಪಂಚ ಇದು. ದೊಡ್ಡ ಪಾಕ ಮಾಡುವಂಥ ಪಾತ್ರೆ. ಆಕಾಶವೇ ಅದಕ್ಕೆ ಮುಚ್ಚಳ. ಸೂರ್ಯನೇ ಬೆಂಕಿ. ಹಗಲು ರಾತ್ರಿಗಳು ಉರಿಯುತ್ತಿರುವ ಕಟ್ಟಿಗೆಗಳು. ಎಷ್ಟು ಚೆಂದ ನೋಡಿ. ನಾವು ಒಳಗಿದ್ದೀವ, ಪಾತ್ರೆ ಒಳಗಿದ್ದೀವಿ, ನಾವು ಹೊರಗಿಲ್ಲ. ಇಡೀ ಪ್ರಪಂಚನೇ ಪಾತ್ರೆ, ಆಕಾಶ ಮುಚ್ಚಳ, ಸೂರ್ಯ ಬೆಂಕಿ, ಹಗಲು ರಾತ್ರಿ ಅವು ಉರಿಯತಕ್ಕಂಥ ಕಟ್ಟಿಗೆಗಳು. ಮಾಸಗಳು, ಋತುಗಳು ಇವೇ ಸೌಟುಗಳು, ಬದಲಾಗ್ತಾ ಇರ್ತವೆ. ಕಾಲವೇ ಬಾಣಸಿಗ. ಕಾಲ ಇದೆಯಲ್ಲ, ಅದು ಬಾಣಸಿಗ. ಆತನೇ ಸದಾಕಾಲ ಈ ಜೀವಿಗಳನ್ನು ತಿರುಗಿಸುತ್ತಾ ಪಕ್ವ ಮಾಡುತ್ತಿರುತ್ತಾನೆ. ಇದು ದಿನನಿತ್ಯದ ವ್ಯವಹಾರ ಅಂತ. ಎಷ್ಟು ಚಂದದ ಮಾತು. ಜಗತ್ತು ಅವತ್ತಿಂದ ಇವತ್ತಿನವರೆಗೂ ಹಾಗೇ ಇದೆ. ನಮ್ಮ ಪುರುಷ ಸೂಕ್ತದಲ್ಲಿ ಬರುವ ಮಾತಾದೇನೆ. ಯತ್ ಪುರುಷೇಣ ಹವಿಷಾ ದೇವ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯತ್ ಗ್ರೀಷ್ಮ ಯುದ್ಮ ಶರದ್ಧವೀಹಿ ಅಂತ. ತಾನೇ ಸೃಷ್ಟಿಸಿದ ಪುರುಷ ಸೂರ್ಯನನ್ನು ಅಗ್ನಿಯನ್ನಾಗಿಸಿ, ವಸಂತ ಋತುವನ್ನು ತುಪ್ಪವನ್ನಾಗಿಸಿ, ಗ್ರೀಷ್ಮ ಕಾಲವನ್ನು ಇಂಧನವನ್ನಾಗಿಸಿ, ಶರದ್ ಋತುವನ್ನು ಹವಿಸ್ಸಾಗಿ ಮಾಡಿ ಭಗವಂತ ಯಜ್ಞವನ್ನು ಮಾಡಿದ. ಈ ಯಜ್ಞ ಸದಾಕಾಲ ಪ್ರತಿಕ್ಷಣ ಪ್ರತಿಕ್ಷಣ ನಡೆಯುವಂಥದ್ದು. ಇದು ಎಂದೂ ನಿಂತಿಲ್ಲ, ನಿಲ್ಲೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಏನು ಅದ್ಭುತ ಜೀವನ. ಒಂದು ಕ್ಷಣ ನಿಲ್ಲಲ್ಲ ನೋಡ್ರಿ. ಋತುಚಕ್ರ ತಿರುಗುವುದು, ಗೊತ್ತಿಲ್ಲದಂಗೆ ಕಾಲ ತಿರ್ಕೊಂಡು ಹೋಗುತ್ತೆ. ನಮಗೆ ಎಷ್ಟೋ ಸಲ ನೀವು 60 ಆದಮೇಲೆ ನೆನಪಾಗೋಕ್ಕೆ ಶುರು ಆಗುತ್ತೆ. ಎಷ್ಟು ಬೇಗ ಹೋಯ್ತಲ್ಲ ಟೈಮು. ಸಣ್ಣವ್ರದ್ದಾಗ ಗೊತ್ತಾಗಲ್ಲ, ಟೈಮ್ ನೋಡೋಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ. ಅವಾಗ 60 ಆದ್ಮೇಲೆ ಸ್ವಲ್ಪ ವಿರಾಮ ಸಿಗ್ತದೆ. ಮೊನ್ನೆ ಮದುವೆ ಆದಂಗೆ ಅನಿಸುತ್ತೆ. ಈಗಾಗಲೇ ಮೊಮ್ಮಕ್ಕಳು ಬಂದುಬಿಟ್ರು. ಮೊದಲೇ ಸಲ ಮಕ್ಕಳು ಅಜ್ಜ ಅಂದಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ. ಅಥವಾ ಯಾರೋ ಬಂದು ಅಂಕಲ್ ಅಂದರೆ ಕಿರಿಕಿರಿ ಆಗ್ತಿತ್ತು ಒಂದು ಕಾಲಕ್ಕೆ, ಇಲ್ವಾ? ವಯಸ್ಸಾದದ್ದು ಗೊತ್ತಾಗಲ್ಲ ನಮಗೆ. ಆದರೆ ಗೊತ್ತಾಗದ ಹಾಗೆ ಮುಂದೆ ಹೋಗ್ಬಿಡುತ್ತಲ್ಲ ಜಗತ್ತು. ನಮ್ಮ ಕಣ್ಣು ಮುಂದೆ ನಮ್ಮ ಇದು ಪುಟ್ಟ ಮಕ್ಕಳಾಗಿದ್ದವ್ರು ದೊಡ್ಡವರು ಆಗ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ಅವ್ರು ದೊಡ್ಡವರು ಆಗ್ತಾರೆ. ನಿಲ್ಲೋದೇ ಇಲ್ಲ, ಇದು ನಿಲ್ಲಿಸೋಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಮನುಷ್ಯ ತೀರ್ಕೊಂಡ, ಆದರೆ ತೀರ್ಕೊಂಡ್ರೆ ಮುಗಿಲಿಲ್ಲ. ಮೃತ, ಎಷ್ಟು ಭಾಷೆ ಚೆಂದ ಅದು. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತನ ಮಣ್ಣಿಂದಾನೇ ಹೊಸ ಹುಲ್ಲು ಬೆಳೆಯುವಂಥದ್ದು. ಆ ಸಾವಿನ ಹುಟ್ಟಿನೊಳಗೆ ಒಂದು ಸೃಷ್ಟಿ ಉಗಮ ಆಗ್ತದೆ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ. ಇದನ್ನು ಹೇಳ್ತಾನೆ ಆ ಧರ್ಮರಾಜ. ಯಾವತ್ತೂ ನಿಲ್ಲೋದಲ್ಲ ಇದು, ಪ್ರತಿ ಕ್ಷಣ ನಡ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ, ಎಂದು ನಿಲ್ಲಲ್ಲ ಇದು ಅಂತ ಹೇಳ್ತಾನೆ ಧರ್ಮರಾಜ. ಯಕ್ಷನಿಗೆ ಸ್ವಲ್ಪ ಸಮಾಧಾನ ಆಯಿತು. ಧರ್ಮರಾಜ, ನಾನು ಎಲ್ಲ ಪ್ರಶ್ನೆಗೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀಯಪ್ಪ, ಸಮಾಧಾನ ಆಯಿತು. ನಮ್ಮಲ್ಲಿ ಸಾಮಾನ್ಯವಾಗಿ ಮುಗೀತು ಅಂದ್ಕೋತೀವಲ್ಲ, ಹಂಗೆ ಕೇಳಿದಾಗ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀಯಾ ಅಂತ. ಮತ್ತೊಂದು ಸೇರಿಸ್ತಾನೆ ಎಡಿಷ್ನಲ್, ಇನ್ನೆರಡು ಪ್ರಶ್ನೆ. ಪುಣ್ಯಪುರುಷ ಅಂದರೆ ಯಾರು? ಪುಣ್ಯಪುರುಷ ಅಂದರೆ ಯಾರು? ಎರಡನೇದು, ಸರ್ವ ಅರ್ಥ ಸಮೃದ್ಧಿ ಉಳ್ಳವನು ಯಾರು? ಸರ್ವಾರ್ಥ ಸಮೃದ್ಧಿ ಉಳ್ಳವನು ಯಾರು? ಪುಣ್ಯಪುರುಷ ಅಂದರೆ ಯಾರು? ಪ್ರಶ್ನೆಗೆ ಉತ್ತರ ಬಹಳ ಚೆನ್ನಾಗಿದೆ. ಅವನು ಹೇಳ್ತಾನೆ, ತನ್ನ ಪುಣ್ಯ ಕರ್ಮಗಳಿಂದ ಉಂಟಾದ ಕೀರ್ತಿ ಭೂಮಿಯಲ್ಲಿ ಮತ್ತು ಸ್ವರ್ಗದಲ್ಲಿ ಹರಡುತ್ತದೆ ಅಂತ. ಮಾತು ಸ್ವಲ್ಪ ಅರ್ಥ ಮಾಡ್ಕೊ, ಭಾಳ ಚೆನ್ನಾಗಿದೆ ಇದು. ನಾನು ಮಾಡಿದಂಥ ಒಳ್ಳೆಯ ಕೀರ್ತಿ ಭೂಮಿಯಲ್ಲಿ ಮತ್ತು ಸ್ವರ್ಗದಲ್ಲಿ ಹರಡುತ್ತದೆ ಅಂತ. ಸ್ವರ್ಗ ಅಲ್ಲಿ ಎಲ್ಲೋ ದೂರ ಇದೆ ಅಂತ ಅನ್ಕೋತೀವಲ್ಲ ನಾವು. ಇಲ್ಲಿ ಹೇಳೋದು ಹಾಗೆ, ನೀನು ಬದುಕಿದಾಗಲೂ ನೀನು ಬದುಕು ಮುಗಿದ ಮೇಲೆ ಕೂಡ ಉಳ್ಕೊಳ್ಳುತ್ತೆ ಅಂತ. ಅದಕ್ಕೆ ಹೇಳ್ತಾನೆ, ಆ ಕೀರ್ತಿಯು ಎಷ್ಟು ಕಾಲದವರೆಗೆ ಕೇಳಿಸುತ್ತಿರುತ್ತದೆಯೋ ಅಷ್ಟು ಕಾಲ ಅವನು ಪುಣ್ಯಪುರುಷನೆನಿಸುವನು. ಅಂದರೆ ನಾನು ಮಾಡಿದ ಕೆಲಸ, ಒಳ್ಳೆಯ ಕೆಲಸ ಮಾಡಿದ್ದು, ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದ್ದು ಸ್ವಲ್ಪ ದಿವಸ ಇರುತ್ತೆ. ನಾನು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ ಎಷ್ಟು ದಿವಸ ಜನ ಮಾತಾಡ್ತಾರೋ ಅಷ್ಟು ದಿವಸ ನೀನು ಪುಣ್ಯಪುರುಷ. ಅಂದರೆ ಅರ್ಥ ಇಷ್ಟೇ, ನಾನು ಎಷ್ಟು ಸಾರ್ಥಕದ ಕೆಲಸ ಮಾಡಿದ್ದೇನೋ ಅಷ್ಟು ದಿವಸ ನಿನ್ನ ಹೆಸರು ಉಳ್ಕೊಳ್ಳುತ್ತೆ ಅಂತ. ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ದಿವಸ ಮಾತ್ರ ಪುಣ್ಯಪುರುಷ ನೀನು. ಇದಕ್ಕೆ ಪೂರಕವಾಗಿ ಇಂದ್ರದ್ಯುಮ್ನ ಕಥೆ ಬರ್ತಿದೆ ಭಾಗವತದಲ್ಲಿ. ಇಂದ್ರದ್ಯುಮ್ನ ಅಂತ ರಾಜ, ಒಳ್ಳೆಯ ರಾಜ, ಚೆನ್ನಾಗಿ ರಾಜ್ಯಭಾರ ಮಾಡಿದ. ಮಾಡಿ ತನ್ನ ಆಯುಷ್ಯ ಮುಗಿದ ಮೇಲೆ ತೀರ್ಕೊಂಡ, ಸ್ವರ್ಗಕ್ಕೆ ಹೋದ. ಬಹಳ ವರ್ಷ ಉಳ್ಕೊಂಡ್ಬಿಟ್ಟ ಸ್ವರ್ಗದಲ್ಲಿ. ಈ ಭಾಳ ವರ್ಷ ಉಳ್ಕೊಂಡ ತಕ್ಷಣ ಟೆನೆನ್ಸಿ ಆಗ್ತಾರೆ, ಅವನು ಅಲ್ಲೇ ಪರ್ಮನೆಂಟ್ ನಾನು ಅಂತ ತಿಳ್ಕೊಂಬಿಟ್ಟ. ಅವನಲ್ಲಿ ಅಲ್ಲೇ ಇರ್ತೀನಿ ಅಂದ್ಕೊಂಬಿಟ್ಟ. ಒಂದು ದಿವಸ ಸ್ವರ್ಗದ ಅಧಿಕಾರಿಗಳು ಬಂದರು, ನಿಮ್ಮ ಮುಗೀತು, ನಾಳೆ ಹೊರಡಬೇಕು ಅಂದರು. ಇಲ್ಲ, ಇವನ ಮುಗಿತ ನಂದು. ನಾನು ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ,
ನಾನು ಇಲ್ಲೇ ಶಾಶ್ವತವಾಗಿರ್ತೀನಿ ಅಂದ್ಕೊಂಡಿದ್ದೆ ಅಂತ. ಹಾಗಿಲ್ಲಪ್ಪ, ಅದು ಪದ್ಧತಿ ಹಾಗಿಲ್ಲ. ಎಲ್ಲಿವರೆಗೂ ನೀನು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ಭೂಮಿಯಲ್ಲಿ ನೆನೆಸ್ತಾ ಇರ್ತಾರೋ ಜನ, ಅಲ್ಲಿವರೆಗೂ ನೀನು ಇಲ್ಲಿರ್ಬೋದು. ಅದು ಮುಗಿದ ತಕ್ಷಣ ವಾಪಸ್ ಹೋಗಬೇಕು ಅಂತ ಇಲ್ಲ. ನಾನು ನೆನೆಸೋರು ಭಾಳ ಜನ ಇದ್ದಾರೆ ಇನ್ನೂ ಅಂದ. ಹಂಗಾರೆ ಹೋಗು, ಇದ್ರೆ ಹುಡುಕು, ವಾಪಸ್ ಕರ್ಕೊಂಬರ್ತೀವಿ ನಿನ್ನ ಮೇಲೆ ಅಂದರು. ಅವನು ವಾಪಸ್ ಊರಿಗೆ ಬಿಟ್ಟರು. ಅವನೊಂಥರ ರಿಪ್ ವ್ಯಾನ್ ವಿಂಕಲ್ ಥರ ಅವನು ಬಂದ. ಊರೆಲ್ಲ ಬದಲಾಗಿ ಹೋಗಿದೆ. ಎಂದಿನ ಇಂದ್ರದ್ಯುಮ್ನ ಎಂತ ನಾನು ಗೊತ್ತೇ ಇಲ್ಲ. ಹೋಗಿ ಕೇಳಿದ, ಇಂದ್ರದ್ಯುಮ್ನ ಗೊತ್ತಾ ಅಂತ. ಯಾವ ಇಂದ್ರದ್ಯುಮ್ನ? ಹೆಸರೇ ಕೇಳಿಲ್ಲ ಯಾರು ಇವಂದು. ಅವನೊಂದ, ನಾನು ರೀ ರಾಜ, ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಹೌದಾ, ಗೊತ್ತೇ ಹೇಳ್ಬಿಡಿ, ಹೆಸರೇ ಕೇಳಿ, ಇಂದ್ರದ್ಯುಮ್ನ ಕೇಳಿಲ್ಲ. ಊರಲ್ಲಿ ಹಿರಿಯರು ಯಾರು, ಯಾರೋ 110 ವರ್ಷದವ್ರು ಯಾರೋ ಒಬ್ಬರಿದ್ದರು. ಅವ್ರ ಕಡೆ ಹೋದ, ನಿಮಗೆ ಗೊತ್ತಿರಬೇಕಲ್ಲ ಇಂದ್ರದ್ಯುಮ್ನ ಅಂತ. ಇಂದ್ರದ್ಯುಮ್ನ ಅಂತ ಕೇಳಿಲ್ಲಪ್ಪ, ಹೆಸರೇ ಕೇಳಿಲ್ಲ ಅಂತ. ಇವನಿಗೆ ಗೊತ್ತಿಲ್ಲ ಅಂದರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲಲ್ಲ. ನಿಮಗಿಂತ ಹಿರಿಯರು ಯಾರಾದರೂ ಇದ್ದಾರಾ ಇಲ್ಲಿ ಅಂತ ಕೇಳಿದಂತೆ. ಆತ ಹೇಳಿದ, ನನಗಿಂತ ಹಿರಿಯ ಮನುಷ್ಯರು ಯಾರೂ ಇಲ್ಲ. ಊರ ಹೊರಗೊಂದು ಗೂಬೆ ಇದೆ, ಅದು ಭಾಳ ವಯಸ್ಸಾದದ್ದು ಅಂತ ಹೇಳ್ತಾರೆ. ನನಗಿಂತ ಹೆಚ್ಚು ವಯಸ್ಸಾದದ್ದು, ಅದಕ್ಕೇನಾದರೂ ಗೊತ್ತಿದ್ದರೆ ಕೇಳಪ್ಪ. ಇವನು ಹೋದ ಗೂಬೆ ಕಡೆಗೆ. ಇಂದ್ರದ್ಯುಮ್ನ ಗೊತ್ತಾ ಅಂತ. ಏನು ಇಂದ್ರದ್ಯುಮ್ನ? ನಾ ಕೇಳಿಲ್ಲ ಹೆಸರು ಅಂತದು. ಅವನಿಗೆ ಎದೆ ಹೊಡೆದಿತ್ತು. ಅದು ಅತ್ಯಂತ ಹಿರಿಯ ಪ್ರಾಣಿ, ಅದು ಗೊತ್ತಿಲ್ಲ ಅಂದರೆ ಏನು ಅಂತ. ನಿನಗಿಂತ ಹಿರಿಯ ಪ್ರಾಣಿ ಯಾವುದಾದ್ರೂ ಇದೆಯಾ ಒಂದು ಅಂತ ಕೇಳ್ದ. ಅದು ಹೇಳ್ತು, ಒಂದು ಮಾತ್ರ ಇದೆಯಪ್ಪ, ಅದು ಭಾಳ ಪುರಾತನ ಕಾಲದ್ದು ಅಂತ ಹೇಳ್ತಾರೆ. ಊರ ಹೊರಗೊಂದು ಕೆರೆ ಇದೆ, ಕೆರೆ ಒಂದು ಆಮೆ ಇದೆ. ಅದು ಆಮೆ ಮಾತ್ರ ಬಹಳ ಹಿರಿಯದ್ದು ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಿಲ್ಲ ಅಂದರೆ ಇನ್ನು ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಇವನು ಹೋದ, ಕೆರೆ ದಂಡೆ ಮೇಲೆ ನಿಂತ್ಕೊಂಡು ಆಮೆ ಕಾಯ್ತಾ ಇದ್ದ. ಬೇಡ್ಕೊಂಡು, ಆಮೆ ಯಾವುದಪ್ಪ ಪುರಾತನ ಆಮೆ ಮೇಲೆ ಬನ್ನಿ ಅಂತ. ಬಂತದ್ದು. ಪಾಪ ತುಂಬ ವಯಸ್ಸಾಗ್ಬಿಟ್ಟಿತ್ತು. ನಿನಗೆ ಇಂದ್ರದ್ಯುಮ್ನ ಗೊತ್ತಾ ಅಂತ ಕೇಳ್ದ. ಇಂದ್ರದ್ಯುಮ್ನ ರಾಜ ಗೊತ್ತಾ ಅಂತ ಕೇಳ್ದ. ಆಮೆ ಹೇಳ್ತು, ಗೊತ್ತು ನನಗೆ ಅಂತ. ಇಂದ್ರದ್ಯುಮ್ನ ಹೆಸರು ಕೇಳಿದ್ದೀನಿ ನಾನು, ಅವನ ಕೃಪೆಯಿಂದಲೇ ನಾವು ಕೆರೆಯಲ್ಲಿ ಆರಾಮಾಗಿದ್ದೀವಿ ಅಂತ. ಹೌದಾ, ಹೇಗೆ ಅಂತ ಕೇಳಿದವನು. ಅವನೇ ಕಟ್ಸಿದ ಕೆರೆ ಅಂತಿದ್ದು. ಅವನಂದ, ನಾನೇ ಇಂದ್ರದ್ಯುಮ್ನ, ನಾನು ಕಟ್ಸಿಲ್ಲ ಇದನ್ನು ಅಂದ. ನಾನು ಕಟ್ಸಿಲ್ಲ ಕೆರೆ ಇದನ್ನು ಅಂದ. ಅವನಿಗೆ ಗೊತ್ತಿಲ್ಲ ಅಂತದು ಆಮೆ. ಅವನು ಕಟ್ಸಿದ್ದು ಅವನಿಗೆ ಗೊತ್ತಿಲ್ಲ. ಯಾಕಂದರೆ ದಿನಾಲೂ ಗೋಗಳನ್ನು ದಾನ ಮಾಡ್ತಿದ್ದಂಥವು. ದಿನಾ ಸಹಸ್ರಾರ ಗೋಗಳನ್ನು ದಾನ ಮಾಡ್ತಾ ಇದ್ದ. ಅಲ್ಲಿ ಊರಿನ ಹೋಗಳು ಬೇರೆಯವ್ರು ಕರ್ಕೊಂಡು ಹೋದಾಗ ಬರೋಲ್ಲ ಅಂತಿದ್ವು ಗೋಗಳು. ಅವ್ರು ಎಳ್ಕೊಂಡು ಹೋಗ್ತಾಯಿದ್ರು, ತೊಗೊಂಡು ಹೋಗೋರು, ದಾನ ತೊಗೊಂಡವರು. ಅವು ಬೇಡ ಬೇಡ ಅಂತ ಹಿಂದೆ ಬರೋದು, ಅವ್ರು ಎಳೆಯೋದು, ಹಿಂಗೆ ಎಳೆದಾಡಿ ತೆಗ್ಗಾಗ್ಬಿಟ್ಟಿದೆ. ಆ ಗೋವಿನ ಕುರುಗಳಿಂದ ಆದಂಥ ತೆಗ್ಗು ನೀರು ನಿಂತು ಕೆರೆ ಆಗಿದೆ. ಅದರಲ್ಲಿ ನಾವು ಬದುಕಿದ್ದೀನಿ, ನಾನು ಕೇಳಿದ್ದೀನಿ. ಇಂದ್ರದ್ಯುಮ್ನ ಪಾಪ ಅವನಿಂದಾಗಿ ಕಟ್ಟಿದ್ದಿದ್ದು ಅಂತ ಗೊತ್ತಾಯಿತು ಅಂತ. ಅಷ್ಟರಲ್ಲಿ ಹೆಗಲ ಮೇಲೆ ಯಾರೋ ಕೈ ಇಟ್ಟರೆ ಅಂತ ನೋಡಿದರೆ ಸ್ವರ್ಗದ ಅಧಿಕಾರಿ. ಬಾಪ, ಇನ್ನೂ ಅವಕಾಶ ಇದೆ ಬಾ ಮೇಲೆ ನಿನಗೆ ಅಂತ ಕರೆದಂತೆ. ಅಂದರೆ ನೀವು ಮಾಡಿದ ಕೆಲಸವನ್ನು ಎಲ್ಲಿವರೆಗೂ ಜನ ನೆನೆಸ್ತಾರೋ ಅರ್ಥ ಇಷ್ಟೇ. ಮಾಡೋದು ಕೊಟ್ಟು ಹೋಗ್ತೀರಿ, ಹೆಜ್ಜೆ ಗುರುತು ಮೂಡಿಸಿ ಹೋಗಿದಾಗ ಒಂದು 4 ದಿವಸ ಹಾಗೆ ಮಾಡಿ. ಬದುಕಿದ್ದು ಮರುದಿವಸನೇ ಯಾರೂ ಗೊತ್ತಿಲ್ಲ ಅನ್ನೋವಾಗ ಆಗಬಾರ್ದು ಅಂತ. ಅದರಿಂದ ಹೋಗುವಾಗ ಒಂದು ದೊಡ್ಡ ಸಾಧನೆ ಮಾಡಿ ಹೋದರೆ ಮಾತ್ರ ಜನ ನೆನೆಸ್ತಾರೆ ಅಂತ. ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಸರ್ವಾರ್ಥ ಸಮೃದ್ಧಿ ಉಳ್ಳವನು ಯಾರು ಅಂತ. ಸಾಮಾನ್ಯವಾಗಿ ಧರ್ಮರಾಜ ಇದುವರೆಗೂ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದ. ಯಕ್ಷ ಎಷ್ಟು ಚುರುಕಾದ ಪ್ರಶ್ನೆ ಕೇಳ್ತಾನೋ ಅಷ್ಟೇ ಚುಟುಕಾದ ಉತ್ತರ ಕೊಡ್ತಿದ್ದ ಧರ್ಮರಾಜ. ಇಲ್ಲೇನೋ ಉತ್ಸಾಹ ಬಂದ್ಬಿಡ್ತಾವನಿಗೆ. ಸರ್ವಾರ್ಥ ಸಮೃದ್ಧಿ ಉಳ್ಳವನು ಯಾರು ಅಂತ ಕೇಳಿದ ತಕ್ಷಣ ಇಷ್ಟುದ್ದ ಉತ್ತರ ಕೊಡ್ತಾನೆ. ಇದು ಒಂದೇ ಸಲ ಉತ್ತರ ಕೊಡೋದು ಅಷ್ಟುದ್ದವನು. ಉತ್ತರ ಚೆನ್ನಾಗಿದೆ. ತುಲ್ಯೆ ಪ್ರಿಯ ಯಶ್ಚ ದುಃಖೇ ತಥೈವಚ ಅತೀತ ನಾಗತೆ ಚೋಭೆ ಸವೈ ಸರ್ವಧನೀಧರ ಭೂತಭವ್ಯ ಭವಿಷ್ಯೇಷು ಸಪ್ರಹ ಶಾಂತಮಾನಸ ಸುಪ್ರಸನ್ನ ಸದಾ ಯೋಗಿ ಸವೈ ಸರ್ವಧನೀಶ್ವರ ಅಂತ ಉದ್ದ ಮಾತು ಕೊಡ್ತಾನೆ. ಗುಣಪಟ್ಟಿ ಮಾಡ್ತಾನೆ. ಚಂದದ ಪಟ್ಟಿ ಇದೆ ನೋಡಿ. ಯಾವನಿಗೆ ಪ್ರಿಯ ಮತ್ತು ಅಪ್ರಿಯಗಳು, ಸುಖ ದುಃಖಗಳು, ಭೂತ ಭವಿಷ್ಯಗಳು ಸಮಾನ ಅನ್ಸ್ಕೋತಾನೋ ಅವನು ಸರ್ವಾರ್ಥಗಳನ್ನು ಪಡೆದಂಥವನು. ಸುಖ ದುಃಖಗಳ ವ್ಯತ್ಯಾಸ ಇಲ್ಲ ಅವನಿಗೆ. ಪ್ರಿಯ ಅಪ್ರಿಯ ಅನ್ನುವಂಥದ್ದಿಲ್ಲ, ಭೂತ ಭವಿಷ್ಯ ಇಲ್ಲ, ಎಲ್ಲದೂ ಸಮಾನವಾಗಿದ್ದಂಥ ಮನುಷ್ಯ. ಮುಂದಿನ ಪಟ್ಟಿ ಚೆನ್ನಾಗಿದೆ. ಯಾವನಿಗೆ ಸಮಬುದ್ಧಿ ಇರುವುದೋ, ಸಮಾನವಾದ ಬುದ್ಧಿ ಇದೆಯೋ, ಆಸೆ ಇಲ್ಲದೆ ಇರುತ್ತಾನೋ, ಶಾಂತವಾದ ಮನಸ್ಸು ಇದೆಯೋ, ಮನಸ್ಸಿಗೆ ತಿಳಿವು ಇದೆಯೋ, ಯಾವಾಗಲೂ ಬ್ರಹ್ಮಜ್ಞಾನದಲ್ಲಿ ಮನಸ್ಸನ್ನು ಇಟ್ಟಿದ್ದಾನೋ ಅಂಥವನು ಸರ್ವಾರ್ಥಗಳನ್ನು ಪಡೆದವನು ಅಂತ. ಇದು ನೋಡಿ, ದೊಡ್ಡ ಪಟ್ಟಿ ಇದು. ಇಷ್ಟು ಗುಣಗಳನ್ನು ಪಡೆದಿರಬೇಕು ಅಂತ. ಪಟ್ಟಿ ಅರ್ಥ ಇಷ್ಟೇ, ಭೌತಿಕ ಸಮೃದ್ಧಿ ಬೇಕಾಗಿಲ್ಲ, ಆಂತರಿಕ ಸಮೃದ್ಧಿ ಇರಬೇಕು ಮನುಷ್ಯನಿಗೆ. ಸಮಬುದ್ಧಿ ಇರಬೇಕು, ಆಸೆ ಇಲ್ಲದಿರಬೇಕು, ಮನಸ್ಸು ಶಾಂತವಾಗಿರಬೇಕು, ತಿಳಿವಿರಬೇಕು, ಆದಷ್ಟು ಬ್ರಹ್ಮಜ್ಞಾನದಲ್ಲಿ ಇರಬೇಕು. ಇಂಥ ಮನುಷ್ಯ ಸರ್ವಾರ್ಥ ಜ್ಞಾನಿ ಅಂತ ಹೇಳ್ತಾರೆ. ಸರ್ವಾರ್ಥಗಳನ್ನು ಪಡೆದಂಥ ಮನುಷ್ಯ ಅಂತ ಹೇಳ್ತಾರೆ. ಇದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಸಂಗ ಬರ್ತದೆ. ತುಂಬ ಸಂತೋಷವಾಗಿ ಯಕ್ಷ ಹೇಳ್ತಾನೆ, ನೀನು ಎಲ್ಲ ಉತ್ತರ ಸರಿ ಆಯ್ತಪ್ಪ, ಹಾಗಾದರೆ ಒಂದು ಗ್ರ್ಯಾಂಟ್ ಕೊಡ್ತೀನಿ ನಿನಗೀಗ.
ನಿನ್ನ 4 ಜನ ತಮ್ಮಂದಿರು ಇದ್ದಾರಲ್ಲ, ತೀರ್ಕೊಂಡಿದ್ದಾರೆ, ಇದನ್ನು ಇಷ್ಟವಾದವನು ಒಬ್ಬನ ಆರಿಸ್ಕೋ, ಅವನು ಬದುಕಿಸ್ಕೊಡ್ತೇನೆ, ಅವನು ಜೀವಂತ ಮಾಡ್ತೇನೆ ಅಂತಾನೆ. ಆರಿಸ್ಕೋ ಅಂದ ತಕ್ಷಣ ಧರ್ಮರಾಜ ಒಂದು ಸೆಕೆಂಡು ವೇಟ್ ಮಾಡೋದಿಲ್ಲ, ಹೇಳ್ತಾನೆ, ಹಾಗಿದ್ದರೆ ಯಕ್ಷ, ಅಲ್ಲಿ ಶ್ಯಾಮಲ ವರ್ಣದಿಂದಲೂ ಕೆಂಪು ಕಣ್ಣುಗಳಿಂದಲೂ ಮಹಾನ್ ಸಾಲಮರದಂತೆ ಎತ್ತರವಾದ ಆಕೃತಿಯಿಂದ ವಿಶಾಲವಾದ ಎದೆಯಿಂದ ಉದ್ದವಾದ ತೋಳುಗಳಿಂದ ಕೂಡಿದ ನಕುಲನೆಂಬವನು ಜೀವಿಸಲಿ ಅಂತ ಹೇಳ್ತಾನೆ. ನಕುಲ ಬದುಕಲಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗುತ್ತೆ ಯಕ್ಷನಿಗೆ. ಅವನು ಹೇಳ್ತಾನೆ, ಏನು ವಿಚಿತ್ರ ಇದು, ಭೀಮಸೇನ ಅತ್ಯಂತ ಪ್ರಿಯವಾದವನು ನಿನಗೆ, ನಿಮ್ಮ ಪಾಂಡವರಲ್ಲಿ ಅತ್ಯಂತ ಮುಖ್ಯನಾದವನು ಅರ್ಜುನ, ಕುಂತಿ ಮಕ್ಕಳವರು, ಅವ್ರನ್ನ ಬಿಟ್ಟು ನಿನ್ನ ಬಲತಾಯಿಯಾದಂಥ ಮಾದ್ರಿ ಕುಮಾರರ ಮೇಲೆ ಯಾಕೆ ಪ್ರೀತಿ ನಿನಗಿಷ್ಟು, ಅವ್ರನ್ನ ಯಾಕೆ ಬದುಕಿಸುವಂತೀಯ ಅಂತ ಕೇಳ್ತಾನೆ. ಕುಮಾರವ್ಯಾಸ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾನೆ ಇದರೊಳಗೆ. ಯಾವಾಗಲೂ ಕುಮಾರವ್ಯಾಸ ಮೂಲ ವ್ಯಾಸರನ್ನು ಬಿಟ್ಟು ಸ್ವಲ್ಪ ಆ ಕಡೆ ಹೋಗ್ತಾನೆ. ಕುಮಾರವ್ಯಾಸ ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ನಕುಲನ್ನು ಬದುಕಿಸು ಅಂತ ಹೇಳಿಬಿಡ್ತಾನೆ. ಯಕ್ಷ ಕೇಳ್ತಾನೆ, ಆಯ್ತಪ್ಪ ಒಬ್ಬನ ಬದುಕಿಸ್ಬಿಡ್ತೀನಿ. ನಕುಲ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಇನ್ನೊಬ್ಬನ ಕೊಡ್ತೀನಿ ಕೇಳ್ಕೊ ಅಂತಾನೆ. ವ್ಯಾಸಭಾರತದಲ್ಲಿಲ್ಲ ಇದು, ಕುಮಾರವ್ಯಾಸ ಭಾರತದಲ್ಲಿ. ಇನ್ನೊಬ್ಬನ ಕೇಳ್ಕೊ ಅಂದಾಗ ಯಾರನ್ನು ಕೇಳ್ಕೊತಾನೆ ನೋಡಬೇಕು ಅಂತ, ಸಹದೇವನ ಕೊಡು ಅಂತ ಕೇಳ್ತಾನೆ. ಆಗ ಯಕ್ಷ ಕೇಳ್ತಾನೆ, ಮತ್ತೆ ಚೆನ್ನಾಗಿದೆ, ಕುಮಾರವ್ಯಾಸನ ಮಾತೇ ಕೇಳೋಣ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಅಂತ. ಅವನು ಹೇಳ್ತಾನೆ, ಜನಪ ನಿನ್ನಾಳಾಪ ಎನ್ನಯ ಮನಕ್ಕೆ ವಿಸ್ಮಯವಾಯಿತು, ನಿನ್ನಾಳಾಪ ಎನ್ನಯ ಮನಕ್ಕೆ ವಿಸ್ಮಯವಾಯಿತು. ಭೀಮಾರ್ಜುನರು ನಿನ್ನೊಡ ಹುಟ್ಟಿದರು, ನೀನು ಅವರಿಗೆ ಅತಿಹಿತನು, ಅನುಜರು ಅವರಿರಲು ಏಕೆ ಮಾದ್ರಿಯ ತನುಜರ ಎಚ್ಚರ ಬಯಸಿದೈ ಹೇಳೆನಲು. ನಸುನಗೆ ಮೊಳೆಯೇ ಧರ್ಮನಂದನ ಹೇಳಿದ, ಸಾವು ಬೊಪ್ಪಂಗಾಗೆ ನನ್ನ ತಂದೆ ತೀರ್ಕೊಂಡಾಗ ಮಾದ್ರೀದೇವಿ ತನ್ನನ್ನು ಕರೆದು, ಶಿಶುಗಳ ನೋವು ಕೇಡು ಇದು ನಿನ್ನದು ಕಂದ, ನನ್ನ ಮಕ್ಕಳು ನೋವು ಕೇಡು ನಿನಗೊಪ್ಪಿಸಿದ್ದು, 6 ಇವರ ಸಲಹುವುದು, ಭೇದ ಭಾವವನ್ನು ಅಣುವ ಬಗೆಯದೆ ಕಾವುದೇ ಎಲೆ ಮಗನೇ ಎಂದು ಬೆಸಸಿದಳು. ಯಾವ ಪರಿವಲಿ ಮರೆಯನೇ ಮಾದ್ರಿ ಕುಮಾರಕರ, ಅವ್ರನ್ನ ಹೇಗೆ ಮರೀಲಿ ಅಂತ. ಇಬ್ಬರನ್ನು ಕೊಟ್ಟರು, ಇಬ್ಬರನ್ನು ಅವ್ರನ್ನೇ ಆರಿಸ್ಕೊಂಡ ಧರ್ಮರಾಜ ಅಂತ. ಇದು ಬಹಳ ಚಂದದ ಪ್ರಶ್ನೆ. ಅವನು ವಿಸ್ಮಯ ಆಯಿತು ಅಂತ ಹೇಳ್ತಾನಲ್ಲ, ಮಾದ್ರಿ ತಾಯಿ ನನಗೆ ಹೇಳಿದ್ಲು ಇವ್ರ ಜವಾಬ್ದಾರಿ ನಿನ್ನದು ಅಂತ. ನಾನು ಕುಂತಿ ತಾಯಿ ಮಗನಾಗಿ ನಾನೊಬ್ಬನಿದ್ದೀನಿ, ಅವರಿಬ್ಬರು ಬದುಕಬೇಕು ಅಂತ ಕುಮಾರವ್ಯಾಸಲ್ಲಿ ಕೇಳ್ಕೊಂಡ್ರೆ ಅಲ್ಲಿ ನಕುಲನ್ನು ಬದುಕಿಸ್ಕೊತಾನೆ. ವ್ಯಾಸ ಭಾರತದಲ್ಲಿ ಧರ್ಮರಾಜ ಅತ್ಯಂತ ಪ್ರಸಿದ್ಧವಾದ ಮಾತನ್ನು ಈಗ ಹೇಳ್ತಾನೆ. ಬಹಳ ಪ್ರಸಿದ್ಧವಾದ ಮಾತು, ಚಿಂತನೆಗೆ ಯಾವತ್ತಿಗೂ ಯೋಗ್ಯವಾದಂಥ ಮಾತು. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ, ಇದಲ್ಲಿ ಬರುವಂಥ ಮಾತು, ಬಹಳ ದೊಡ್ಡ ಮಾತು, ಭಾರತವಾಕ್ಯ ಇದು. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮಂ ನ ತ್ಯಜಾಮಿ ಮಾನೋ ಧರ್ಮೋ ಹತೋ ವಧೀತ್. ಧರ್ಮವನ್ನು ಕೆಡಿಸಿದರೆ ಅದು ನಮ್ಮನ್ನು ಕೆಡಿಸ್ತದೆ, ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮ ರಕ್ಷಿಸ್ತದೆ. ಆದ್ದರಿಂದ ನಾನು ಧರ್ಮವನ್ನು ಬಿಡೋದಿಲ್ಲ, ಧರ್ಮವನ್ನು ಕೆಡಿಸಿ ಅದರಿಂದ ಹಾನಿಯನ್ನು ತಂದುಕೊಳ್ಳಬಾರದು ಅಂತ ಬುದ್ಧಿ ಹೇಳ್ತಾನೆ. ಈ ಮಾತು ನನಗೆ ಬಹಳ ಚಿಂತೆ ಹಚ್ಚಿದಂಥ ಮಾತು. ಧರ್ಮೋ ರಕ್ಷತಿ ರಕ್ಷಿತ, ಮೊದಲನೇ ಪಾರ್ಟ್ ಚೆನ್ನಾಗಿದೆ, ಧರ್ಮೋ ರಕ್ಷತಿ, ಧರ್ಮ ನಿಮ್ಮನ್ನು ರಕ್ಷಿಸ್ತದೆ. ಇಷ್ಟೇ ಹೇಳಿದರೆ ಚೆನ್ನಾಗಿತ್ತು ನಮಗೆ. ನೋಡಪ್ಪ, ಧರ್ಮದ ಹಾದಿಯಲ್ಲಿ ನೀನು ಬದುಕಿದರೆ ಧರ್ಮ ನೀನು ರಕ್ಷಿಸ್ತದೆ. ಪೇರೆಂಟ್ಸ್ ಲವ್ ದೇರ್ ಚಿಲ್ಡ್ರನ್ ಅಂತ ಹೇಳ್ದಂಗೆ, ಮಕ್ಕಳನ್ನು ತಂದೆ ತಾಯಿಂದ ರಕ್ಷಣೆ ಮಾಡ್ತಾರೆ ಅಂತ. ಅಷ್ಟೇ ಇಲ್ಲ, ಸಂತೋಷದಿಂದ ಒಪ್ಕೋಬಾರ್ದಂಥ ಮಾತು. ಯಾರು ಧರ್ಮದ ಹಾದಿಯಲ್ಲಿದ್ದಾರೋ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತದೆ ಅಂತ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಬಂತು. ತನ್ನನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡ್ತದೆ ಅಂತ. ಇದು ಭಾಳ ವಿಚಿತ್ರ ಮಾತಿದು. ನನ್ನನ್ನು ಯಾವುದು ರಕ್ಷಣೆ ಮಾಡ್ತದೋ ಅದನ್ನು ನಾನು ರಕ್ಷಣೆ ಮಾಡಬೇಕಾ? ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಬೇಕು. ಪೊಲೀಸರನ್ನು ನೀವು ರಕ್ಷಣೆ ಮಾಡಿದರೆ ಅವ್ರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂದಾಗ ಅನಿಸುತ್ತೆ. ಅದು ಸ್ವಲ್ಪ ಆಳಕ್ಕೆ ಹೋಗ್ಬೇಕಿದು, ಭಾಳ ಚಂದದ ಮಾತು. ಮನುಷ್ಯರಿಗೆ ರಕ್ಷಣೆ ಬೇಕು, ಧರ್ಮದಿಂದ ರಕ್ಷಣೆ ಸಿಗ್ತದೆ ಅಂತ ಒಂದು ಆಶ್ವಾಸನೆ ಇದೆ. ಆದರೆ ನಮಗೆ ರಕ್ಷಣೆ ಕೊಡುವಂಥ ಧರ್ಮದ ರಕ್ಷಣೆನ ನಾವು ಮಾಡಬೇಕಾಗ್ತದೆ ಅಂತ. ಇಲ್ಲಿ ವ್ಯಕ್ತಿಗಳನ್ನು, ಸಮಾಜಗಳನ್ನು ಎಳೆದು ತರ್ತದೆ ಇಲ್ಲಿ ಈ ಮಾತು. ಭಾಳ ದೊಡ್ಡ ಮಾತಿದ್ದು ಧರ್ಮರಾಜ ಹೇಳಿದ್ದು. ಇವತ್ತಲ್ಲ, ಇನ್ನೂ 1000 ವರ್ಷ ಹೋದರೂ ಭಾಳ ಮುಖ್ಯವಾದಂಥ ಮಾತು. ಬರೀ ಧರ್ಮ ರಕ್ಷಣೆ ಮಾಡ್ತದೆ ನಮ್ಮದು ಅಂತ ಕೂತ್ಕೊಂಡ್ರೆ ಆಗೋಲ್ಲ, ಧರ್ಮದ ರಕ್ಷಣೆಯನ್ನು ನಾವು ಮಾಡಬೇಕಾಗ್ತದೆ ಅಂತ. ಕಾರಣ ಇಷ್ಟೇ, ನಮ್ಮನ್ನು ರಕ್ಷಣೆ ಮಾಡುವಂಥ ತತ್ವ ಇದೆಯಲ್ಲ, ತತ್ವಕ್ಕೆ ಕೂಡ ರಕ್ಷಣೆ ನಾವು ಕೊಡಬೇಕಾಗ್ತದೆ. ಯಾವ ವ್ಯಕ್ತಿ, ಒಂದು ಸಮಾಜ ಧರ್ಮದ ರಕ್ಷಣೆ ಮಾಡೋದಿಲ್ಲ, ಅನ್ಕೊಂಡ್ಬಿಡ್ತೀವಿ 5000 ವರ್ಷದ ಪರಂಪರೆ, ಇದಕ್ಕೇನೂ ತೊಂದರೆ ಆಗೋದಿಲ್ಲ, ಏನೂ ಗಂಡಾಂತರ ಇಲ್ಲ ಅಂತ ಅನ್ಕೋತೀವಿ. ಆದರೆ ಪುರಾಣ ನೋಡಿದರೆ, ನಮ್ಮ ಶಾಸ್ತ್ರ ಗ್ರಂಥಗಳನ್ನು ನೋಡಿದರೆ, ಇತಿಹಾಸ ನೋಡಿದರೆ ಆಗಾಗ ನಮ್ಮ ಧರ್ಮಕ್ಕೆ ಚ್ಯುತಿ ಆದುದುಂಟು.
ತೊಂದರೆ ಬಂದದ್ದುಂಟು, ಭಂಗ ಆದದ್ದುಂಟು. ನಾವೇನು ಮಾಡೋಕ್ಕಾಗ್ತದೆ ಆವಾಗ ಅಂತ ಕೂತ್ರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಧರ್ಮ ಅಪಾಯದ ಅಂಚಿಗೆ ಬಂದಾಗ ವ್ಯಕ್ತಿಯಾಗಿ ಸಮಷ್ಟಿಯಾಗಿ ನಿಂತ್ಕೊಂಡು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ಅದನ್ನು ಕಾಪಾಡಿಕೊಳ್ಳದೆ ಹೋದರೆ ಅದು ನಮ್ಮನ್ನು ಕಾಪಾಡೋಲ್ಲ ಅಂತ ಅನ್ನೋ ಮಾತನ್ನು. ಆದ್ದರಿಂದ ಇವತ್ತು ನಮ್ಮ ಧರ್ಮಕ್ಕೆ ಯಾವತ್ತಾದರೂ ಸಂಕಟ ಬಂದರೆ, ಆತಂಕ ಬಂದಾಗ ನಾವು ಏಕಮುಖವಾಗಿ ನಿಂತ್ಕೊಳ್ಬೇಕಾಗ್ತದೆ. ಒಂದು ದೇಹ ಒಂದು ಮಾತಾಗಿ ನಿಂತ್ಕೊಂಡು ಅದು ರಕ್ಷಣೆ ಮಾಡಬೇಕಾಗ್ತದೆ. ಇದು ವ್ಯಕ್ತಿಯ ಹಾಗೂ ವ್ಯಷ್ಟಿಯ ಜವಾಬ್ದಾರಿ, ಇದು ಸಮಷ್ಟಿಯ ಜವಾಬ್ದಾರಿ. ಅದನ್ನು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ರಕ್ಷಣೆ ಮಾಡ್ತಾನೆ ಇರ್ತದೆ ಅಂತ ಹೇಳೋಕ್ಕೂ ಆಗಲ್ಲ. ಆದ್ದರಿಂದ ಧರ್ಮದ ರಕ್ಷಣೆ ಬಯಸುವವರು ಧರ್ಮಕ್ಕೆ ರಕ್ಷಣೆ ಕೊಡೋಕ್ಕೂ ಸಿದ್ಧವಾಗಿರಬೇಕು ಅನ್ನುವಂಥ ಮಾತು ಅದರಲ್ಲಿದೆ. ಅದಕ್ಕೆ ಹೇಳ್ತಾನೆ ಯಕ್ಷ, ಸಂತೋಷವಾಗಿ ಹೇಳ್ತಾನೆ, ತಸ್ಯತೆ ಅರ್ಥಾಶ್ಚ ಕಾಮಾಶ್ಚ ಆನ್ಋಷ್ಯಂಸ ಪರಮ್ಮತಃ ತಸ್ಮಾತ್ರೇ ಭ್ರಾತರ ಸರ್ವೇ ಜೀವಂತು ಭರತರ್ಷಭ. ನಿನ್ನ ಮಾತು ಅರ್ಥ ಆಯ್ತಪ್ಪ, ನನಗೆ ತುಂಬ ಸಂತೋಷ ಆಯಿತು. ನಿನಗೆ ಅರ್ಥ ಕಾಮಗಳಿಗಿಂತ ಹೆಚ್ಚಾಗಿ ಅಹಿಂಸೆ, ಮತ್ತೊಬ್ಬರಿಗೆ ನೋವು ಮಾಡಬಾರದು ಅನ್ನೋದು ನಿನ್ನ ಮನಸ್ಸಲ್ಲಿ ಗಟ್ಟಿಯಾಗಿದೆ ಅಂತ ನನಗೆ ಅರ್ಥ ಆಯಿತು. ಆದ್ದರಿಂದ ನೀನು ಒಬ್ಬ ನಕುಲ ಮಾತ್ರ ಅಲ್ಲ, ನೀನು ಎಲ್ಲ ತಮ್ಮಂದರು ಜೀವಿಸಲಿ ಅಂದ್ಬಿಟ್ಟ. ಅಂದ ತಕ್ಷಣ 4 ಜನ ಎದ್ದು ಕೂತ್ಕೊಂಡ್ಬಿಟ್ರು. ಇಲ್ಲಿ ಬಹಳ ಚಂದ ಮಾತು ಬರ್ತದೆ. ಆಗ ಧರ್ಮರಾಜ ಕೇಳ್ತಾನೆ, ಅಪ್ಪ ನೀ ಯಾರಪ್ಪ? ಇಷ್ಟು ಪ್ರಶ್ನೆ ಕೇಳಿದೆ, ನಾನು ಉತ್ತರ ಕೊಟ್ಟೆ. ನೀನು ಯಾರು? ದೇವರು, ನನ್ನ ತಂದೆನೋ, ಯಾರು ನೀನು ಅಂತ. ಅದನ್ನು ಸರಿಯಾಗಿ ಗ್ರಹಿಸಿದೆ ನೀನು, ನಾನು ನಿಮ್ಮಪ್ಪಪ್ಪ, ನೀನು ಪರೀಕ್ಷೆ ಮಾಡಬೇಕಂತೆ ಬಂದದ್ದು ನಾನು ಅಂತ ಹೇಳಿ ಇಲ್ಲಿ ನೋಡಬೇಕು. ಧರ್ಮರಾಜ ನೇರ ಪರೀಕ್ಷೆ ಆಗೋದಿಲ್ಲ. ಯಾವ ಮಟ್ಟದ ಮನುಷ್ಯ ಧರ್ಮರಾಜ ಅಂತ. ಯಾಕೆ ಧರ್ಮರಾಜನ್ನೇ ಪ್ರಶ್ನೆ ಕೇಳಿದ ಯಕ್ಷ ಅಂತಂದ್ರೆ ಕಾರಣ ಇಷ್ಟೇ. ಆತ ಮಾತ್ರ ಸಂಯಮದಿಂದ, ಚಿಂತನೆಯಿಂದ, ವಿಚಾರದಿಂದ ಉತ್ತರ ಕೊಡುವಂಥವನು. ಅವನು ಕೇಳ್ತಾನೆ, ನಿನಗೇನು ಬೇಕು, ವರ ಬೇಕು, ಬೇಡ್ಕೊಳ್ಳಪ್ಪ ಅಂತ ಕೇಳಿದಾಗ ಏನು ಕೇಳಬಹುದು ಸ್ವಾಮಿ? ಒದ್ದಾಡಿದಾರೆ 12 ವರ್ಷ ಕಾಡಲ್ಲಿ ಓಡಾಡಿ. ಕೌರವ್ರ ಮೇಲೆ ಸಂತಾಪ ಬೇಕಾದಷ್ಟಿದೆ. ಮತ್ತೊಬ್ಬರಾಗಿದ್ದರೆ ಏನಂತಿದ್ರು, ಕೌರವ್ರನ್ನೆಲ್ಲ ಯಮಧರ್ಮ ಅವಂದೇ ಡಿಪಾರ್ಟ್ಮೆಂಟ್ ಅದು, ಅವ್ರನ್ನೆಲ್ಲ ಕೊಂದು ಹಾಕಿ ನಮ್ಮ ರಾಜ್ಯ ಕೊಟ್ಬಿಡಪ್ಪ ಅಂತ ಕೇಳ್ಕೊಂಡು ಸುಸೂತ್ರ ಹೋಗ್ತಿರ್ಲಿಲ್ಲ. ಇದಕ್ಕೆ ಕೇಳೋಲ್ಲ ಅವನು. ಅವನು ಕೇಳೋ ಪ್ರಶ್ನೆ ವಿಚಿತ್ರ, ಆನ್ಸರ್ ಬಹಳ ತಮಾಷೆ ಆಗಿದೆ. ನಾನು ಮೊದಲನೇ ಸಲ ಹೋದ ನಗು ಬಂದ್ಬಿಡುತ್ತೆ ನನಗೆ. ಧರ್ಮರಾಜ ಎಷ್ಟು ಚಿಂತನೆ ಮಾಡ್ತಾನಲ್ಲ ಅವನು, ಎಷ್ಟು ಸಹೃದಯ ಅಂತ. ನಿನಗೇನು ವರ ಬೇಕು ಬೇಡ್ಕೊ ಅಂದರೆ, ದೇವ ನನ್ನ ಬ್ರಾಹ್ಮಣನಿಗೆ ನೀನು ಅರಣ್ಯನ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಗೆ ಗೊತ್ತಲ್ಲ ಮೊದಲಿನ ಕಥೆ ಅದು. ಆ ಬ್ರಾಹ್ಮಣ ಅರಣ್ಯನ ಯಜ್ಞಕ್ಕೆ ಬೇಕಾದ ಅರಣ್ಯ ಇದ್ದಾಗ ಆ ಕೋಡಿಗೆ ಸಿಕ್ಕೊಂಡು ಓಡಿ ಬಂದುಬಿಡುತ್ತೆ ಆ ಮೃಗ. ಅದನ್ನು ಬೆನ್ನತ್ತಿ ಬಂದಿದ್ದಾರೆ 5 ಜನ. ಇವರು ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ ಧರ್ಮರಾಜ. ಇವನು ಕೇಳೋದು ನೋಡಿ, ಯಮಧರ್ಮ ನಿನಗೇನು ಬೇಕು ಅಂತ ಕೇಳಿದಾಗ, ಆ ಬ್ರಾಹ್ಮಣನಿಗೆ ನೀನು ಅರಣ್ಯ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ದಯವಿಟ್ಟು ಕೊಡಿಸ್ಕೊಡು ಅಂತ ಕೇಳ್ತಾನೆ. ಇದು ಕಮಿಟ್ಮೆಂಟ್. ಇದು ಬಹಳ ಮುಖ್ಯ ನನಗೆ. ಯಾಕೆ ಧರ್ಮರಾಜ ಆದರ್ಶ ಪುರುಷ ಆಗ್ತಾನಂದರೆ ತನಗೆ ಬೇಕಾದನ್ನು ಬೇಡ್ಕೊಳ್ಳೋದಿಲ್ಲ. ತಾನು ಮಾತು ಕೊಟ್ಟು ಬಂದಿದ್ದಾನೆ, ಮಾತಿಗೆ ಭ್ರಷ್ಟ ಆಗೋಕ್ಕೆ ಸಾಧ್ಯ ಇಲ್ಲ. ನೀನು ಅರಣ್ಯನ ತಂದು ಕೊಡ್ತೀನಿ ಅಂತ ಹೇಳಿ ತಂದು ಕೊಡಬೇಕು. ಅದಕ್ಕೆ ನನಗೆ ಎಲ್ಲಿದೆ ಕೊಡು. ಈಗ ಸಾಕಷ್ಟು ಸಮಯ ಹೋಗ್ಬಿಟ್ಟಿದೆ ಅಲ್ಲ, ಮಾತಾಡ್ತಾ ಇದು ಆ ಪ್ರಾಣಿ ಎಲ್ಲಿ ಹೋಯ್ತೋ. ಅದಕ್ಕೆ ಹೇಳ್ತಾನೆ ಯಕ್ಷ, ಹೇಳ್ತಾನೆ, ಇಲ್ಲಪ್ಪ ಚಿಂತೆ ಮಾಡಬೇಡ, ನಾನೇ ಪ್ರಾಣಿಯಾಗಿ ಅರಣ್ಯನ ಎತ್ಕೊಂಡ್ಬಂದಿದ್ದೀನಿ, ತಗೋ ಇದನ್ನು ಕೊಡು, ಅವನು ಕೊಡು ಅಂತ ಹೇಳ್ತಾನೆ. ಇನ್ನೇನಾದರೂ ಕೇಳ್ಕೊ ಅಂತಾನೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕುಮಾರವ್ಯಾಸದಲ್ಲೂ ಮತ್ತು ವ್ಯಾಸಭಾರತದಲ್ಲಿರುವಂಥದ್ದು. ಕುಮಾರವ್ಯಾಸ ಭಾರತದಲ್ಲಿ ಅವನೇ ಹೇಳ್ಬಿಡ್ತಾನೆ ಯಕ್ಷಾಂಜನಿಗೆ, ಚಿಂತೆ ಮಾಡಬೇಡ, ನಿನ್ನ ಗುರುತು ಯಾರು ಹಿಡಿಯಲ್ಲ, ಆರಾಮಾಗಿರು ಅಂತ. ಇಲ್ಲಿ ಹಾಗಲ್ಲ, ಧರ್ಮರಾಜ ಕೇಳ್ಕೊತಾನೆ, 12 ವರ್ಷ ನಿನ್ನ ಕೃಪೆಯಿಂದ ನಾವು ವನವಾಸ ಮುಗಿಸಿದ್ದೀವಿ. ಇನ್ನೊಂದು ವರ್ಷ ಕಷ್ಟಕಾಲ ನನಗೆ. ಕಷ್ಟಕಾಲ ಯಾಕೆ ಗೊತ್ತಾ? ಈ ನಾನು 5 ಜನ 4-5 ಜನ ಇದ್ದೀವಲ್ಲ, ತಮ್ಮಂದಿರಿದ್ದಾರಲ್ಲ, ನಾನು 4 ಜನ ಒಬ್ಬರಿಗಿಂತ ಮಹಾಭಾವುಗಳು. ಎಲ್ಲಿ ಮುಚ್ಚಿಡೋದು ಇವ್ರನ್ನ? ಭೀಮನ್ ಎಲ್ಲಿಯಾದರೂ ಗುರ್ತು ಹಿಡಿಬೋದು. ನೀವು ಸಣ್ಣ ಸಣ್ಣ ಕೆಲಸದ್ದು ಆದರೆ ಜೇಬಲ್ಲಿ ಹಾಕೋಬೋದಪ್ಪ. ನಂದಿ ಬೆಟ್ಟ ಏನು ಮಾಡ್ತೀರಿ? ಅದಲ್ಲೇ ಇರುತ್ತೆ. ಹಾಗೆ ಪರ್ವತ ಸಮಾನರಾಗಿರುವಂಥವರು, ಶೌರ್ಯದಲ್ಲಿ, ಪರಾಕ್ರಮದಲ್ಲಿ, ತೇಜದಲ್ಲಿ ಪರಾಕ್ರಮಿ ಕಾಣಿಸುವಂಥವರು ಇವ್ರ ಕಣ್ಣಿಗೆ ಬೀಳಬಾರ್ದು. ಇನ್ನು ಇರೋದು ಅಜ್ಞಾತವಾಸ 1 ವರ್ಷ. ಅಜ್ಞಾತವಾಸದಲ್ಲಿ ನಮ್ಮ ಗುರುತು ಯಾರೂ ಹಿಡಿಲಾರ್ದಂಗೆ ನೋಡ್ಕೋ ಅಂತ ಹೇಳ್ತಾನೆ. ಆಗ ಯಮ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡಿ, ನೀವು ಈ ರೂಪದಲ್ಲಿದ್ದರೂ ಯಾರೂ ಗುರುತು ಹಿಡಿಯಲ್ಲ, ನಿಮ್ಮನ್ನು ಹಂಗೆ ವರ ಕೊಡ್ತೀನಿ ಅಂತ. ನೀವು ಈ ರೂಪದಲ್ಲಿದ್ದರೂ ಯಾರೂ ನಿಮಗೆ ಗುರುತ ಹಿಡಿಯೋದಿಲ್ಲ 1 ವರ್ಷ. ಅದು ಅಲ್ಲದೆ ಇನ್ನೊಂದು ವರ ಕೊಡ್ತಾನೆ. ವಿರಾಟ್ ರಾಜನ ಕಡೆ ಹೋಗಿ ನೀವು, ಅವನು ಸಜ್ಜನ, ಅವನು ಅಲ್ಲಿ ಕೂಡ ನೋಡಿ ಯಕ್ಷನ ಚಿಂತೆ ಹೇಗಿದೆ ಅಂತ. ಸಜ್ಜನರ ಕಡೆಗೆ ಹೋಗಬೇಕು ಅಂತ. ಅಲ್ಲಿ ಹೋಗಿ ನೀನು, ವಿರಾಟ ಸಜ್ಜನ, ಅವನ ಕಡೆ ಹೋಗು. ಯಾವ ರೂಪವನ್ನು ನೀವು ಧರಿಸಬೇಕು ಅಂತ ಮನಸ್ಸಲ್ಲಿ ಅನ್ಕೋತಿರೋ ಆ ರೂಪ ನಿಮ್ಮದಾಗ್ಬಿಡ್ತದೆ. ಎಸ್ಪೆಷಲಿ ಯಾಕೆ ಹೇಳಬೇಕು ಅಂದರೆ ಅರ್ಜುನನ ವಿಷಯ ಬರ್ತದೆ. ಅರ್ಜುನ ಅಲ್ಲಿ ಆಗಬೇಕು, ಡಾನ್ಸ್ ಕಲಿಸ್ಬೇಕು ಹೋಗಿ ಅವನು. ಆದ್ದರಿಂದ
ಅವನು ಯಾವ ರೂಪ ಅವನ ಮನಸ್ಸಲ್ಲಿ ಹಾಕಬೇಕು ಅಂತ ಅನ್ಕೋತಾನೋ ಆ ರೂಪ ನಿಮ್ದು ಆಗ್ಬಿಡ್ತದೆ, ಹೋಗಿ ಯಾರೂ ಗುರುತು ಹಿಡಿಯಲ್ಲ ಅಂತ ಹೇಳ್ತಾನೆ. ಯಮಧರ್ಮ ಹರಿಸಿ ಮಾಯವಾಗಿ ಹೋಗ್ತಾನೆ. ಅಂದರೆ ಧರ್ಮರಾಜ ಪಾಸ್ ಆದದ್ದು ಬರೀ ಥಿಯರಿಯಲ್ಲ, ಪ್ರಾಕ್ಟಿಕಲಲ್ಲೂ ಪಾಸ್ ಆದ. ಬರೀ ಪ್ರಶ್ನೋತ್ತರಗಳಲ್ಲಿ ಮಾತ್ರ ಅಲ್ಲ, ಕೊನೆಗೆ ನಿಮ್ಮ ತಮ್ಮಂದ್ರಲ್ಲಿ ಯಾರನ್ನ ಆರಿಸ್ಕೋತೀಯ ಅಂದಾಗ ಕೂಡ ಅಲ್ಲಿ ಕೂಡ ತನ್ನ ತಮ್ಮಂದಿರು, ತನ್ನ ತಾಯಿ ಮಕ್ಕಳು ಅಂತನ್ನೋದೇನೆ ಮಾದರಿ ಮಕ್ಕಳನ್ನ ಆರಿಸ್ಕೊಳ್ಳೋದು. ನೀನು ವರ ಏನು ಬೇಕು ಕೇಳಯ್ಯ ಅಂತಂದರೆ ಅರಣ್ಯನ ಕೊಡು ಅಂತ ಹೇಳಿ ತನ್ನ ಮನಸ್ಸು ಯಾವಾಗಲೂ ಸಹೃದಯರ ಪರವಾಗಿದೆ, ಸಜ್ಜನರ ಪರವಾಗಿದೆ ಅಂತ ಹೇಳಿ ತಿಳಿಸಿದಂಥ ಮಾತು. ಯಕ್ಷ ಪ್ರಶ್ನೆ ಅನ್ನುವಂಥ ಪ್ರಸಂಗ ಇದು ಬಂದದ್ದೇ ಈ ಉದ್ದೇಶಕ್ಕೋಸ್ಕರ. ಯಾವ ತತ್ವಗಳನ್ನು, ಸಿದ್ಧಾಂತಗಳನ್ನು, ಚಿಂತನೆಗಳನ್ನು ವ್ಯಾಸರು ಸಮಾಜಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಎಷ್ಟು ರೋಚಕವಾಗಿ ಸಂವಾದದ ರೂಪದಲ್ಲಿ, ಒಂದು ನಾಟಕೀಯ ರೂಪದಲ್ಲಿ, ಎಷ್ಟು ಅದ್ಭುತ ನಾಟಕದ ಪ್ರಸಂಗ ಅದು. ಅಲ್ಲಿ ಹೋಗ್ತಾರೆ, ನೀರು ಕೊಡು, ಸತ್ತು ಹೋಗ್ತಾರೆ, ಅವ್ರು ಬದುಕಿಸ್ಕೊಂಬರ್ತಾನೆ ಧರ್ಮರಾಜ ಅನ್ನುವಾಗ ಕಥೆಯ ಹಿನ್ನೆಲೆಯೊಳಗೆ ನಮ್ಗೆ ಯಾವಾಗಲೂ ಹಾಗೇನೆ ಕಹಿಯಾದ ಔಷಧವನ್ನು ಪಿಲ್ಸಲ್ಲಿ ಕೊಡ್ತಾರೆ. ಬಾಯಿಗೆ ಹತ್ತಲ್ಲ, ಹೊಟ್ಟೆಗೆ ಹೋದ್ಮೇಲೆ ಔಷಧಿ ಮುಟ್ಗುತ್ತೆ ಅದು. ಹಾಗೆ ಸುಂದರವಾಗಿ ಮುಟ್ಲಿ ಅನ್ನೋ ದೃಷ್ಟಿಯಿಂದ ಕಥೆಯ ರೂಪದಲ್ಲಿ, ಸಂವಾದದ ರೂಪದಲ್ಲಿ ವ್ಯಾಸರು ನಮಗೆ ಅನುಗ್ರಹ ಮಾಡಿದ್ದಾರೆ. ಈ ಅನುಗ್ರಹ ಮಾಡುವಾಗ ಅದರಿಂದ ಸಿಗುವಂಥ ಜ್ಞಾನ ನಮಗೆ ಸ್ವಲ್ಪ ನಮ್ಮ ಜೀವನವನ್ನು ಹದಗೊಳಿಸಿದರೆ ಯಕ್ಷ ಪ್ರಶ್ನೆ ಓದಿದ್ದಕ್ಕೂ ಕೇಳಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಗ್ತದೆ ಅನ್ನಿಸ್ತು. ಇವತ್ತು ರಾಮನವಮಿ. ಆ ರಾಮನಂಥ ಉದಾತ್ತ ಚರಿತನ ದಿವಸ ನಾವು ಮಹಾಭಾರತದ ಒಂದು ಭಾಗವನ್ನು ನೋಡಿದಾಗ ರಾಮ ಯಾವ ಆದರ್ಶಗಳನ್ನು ಪಾಲಿಸಿದನೋ ಆ ಎಲ್ಲ ಆದರ್ಶಗಳ ಚಿಂತನೆ ಯಕ್ಷ ಪ್ರಶ್ನೆಯ ಸಾರಾಂಶ. ಅದು ಕೇಳ್ತಾರೆ, ಯಕ್ಷ ಪ್ರಶ್ನೆಯ ಸಂದೇಶ ಅಂದರೆ ಮಹಾಭಾರತದ ಸಂದೇಶ. ಮಹಾಭಾರತ ಸಂದೇಶವನ್ನು ತಿಳಿಸುವಂಥ ಭಾಗ್ಯ ನನಗೆ ದೊರೆತದ್ದು ನನ್ನ ಜೀವನದ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ನಮಸ್ಕಾರ.